ಮಂದಿ ನಾ ಇದ್ದಾಗ ಗುರುಗಳನ್ನ ನಾ ಇದ್ದಾಗ ಗುರುಗಳಿದ್ರು ಯಾರು ಬಿಡಿಯವರು. ನಾ ಡಿ ಡಿ ಪಿ ಇದ್ದಾಗ ಬಿ ಯು ಇದ್ದಾಗ ಗುರುಗಳಿದ್ರು, ಹೆಡ್ ಮಾಸ್ಟರ್ ಆದರು. ನಾನು ಅವ್ರು ಕೂಡ ಕೆಲಸ ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಅವ್ರು ಮತ್ತೆ ನನ್ನ ಡಿ ಡಿ ಪಿ ಆಗಿರೋ ನನಗೆ ಎಷ್ಟು ಖುಷಿ ಅಭಿಮಾನ ಅಂದ್ರೆ, ನನ್ನ ಕಡೆ ಯಾರು ಕೆಲಸ ಮಾಡ್ಯಾರ, ನನ್ನ ಕೂಡ ಯಾರು ಕೆಲಸ ಮಾಡ್ಯಾರ, ಅವ್ರು ಸಾಧಾರಣ ಒಂದು 30 ಮಂದಿ ಡಿ ಡಿ ಪಿ ಆಗ್ಯಾರ, ಜಾಯಿಂಟ್ ಡೈರೆಕ್ಟರ್ ಆಗ್ಯಾರ, ಡೈರೆಕ್ಟರ್ ಆಗ್ಯಾರ, ಏನೇನೋ ಆಗ್ಯಾರ. ಅದು ಬಹಳ ಖುಷಿ ನನಗೆ. ಭಾಳ ಮಂದಿ ರಾಷ್ಟ್ರ ಪ್ರಶಸ್ತಿ ಪಡೆದಾರ. ಈಗ ಇದು ಜೀವನದಲ್ಲಿ ಬೆಳೆಸ್ತಕ್ಕಂಥ ಒಂದು ಸಂಪತ್ತು ನನ್ನ ದೃಷ್ಟಿಯೊಳಗೆ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಕರೆನ್ಸಿ ನಡೆಯೋದು, ಯಾವ ಕರೆನ್ಸಿ ನಡೆಯೋದಿಲ್ಲ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಧರ್ಮದ ಕರೆನ್ಸಿನ ಹೋಗ್ಬೇಕಾಗತ್ತೆ. ಧರ್ಮ ಸಾಧನೆ ಮಾಡ್ಬೇಕಾಗತ್ತೆ, ಒಳ್ಳೆಯವರಾಗಿರ್ಬೇಕಾಗತ್ತೆ, ಒಳ್ಳೆಯದನ್ನು ಮಾಡ್ಬೇಕಾಗತ್ತೆ, ಸತ್ಯವನ್ನು ನುಡಿಬೇಕಾಗತ್ತೆ, ನಿಷ್ಠೆಯಿಂದ ಇರಬೇಕಾಗತ್ತೆ, ಸುಳ್ಳರು ಹೇಳ್ಬಾರಂತ ಇವೆಲ್ಲವನ್ನು ಮಾಡಿ ಒಳ್ಳೆಯವರಾಗಿ ಇದ್ದರೆ ನಮಗೆ ಇದು ಏನಿತ್ತಲ್ಲ ಸ್ವರ್ಗ ಅನ್ನೋದು ಏನಿತ್ತಲ್ಲ ಅದು ಗ್ಯಾರಂಟಿ ಸಿಗ್ತೈತಿ. ಒಂದು ಮಾತು ಹೇಳ್ತಿದ್ದೆ ಅವ್ರು, ಇವ್ರಿಗೆ ಗೊತ್ತದ ಎಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ, ಸ್ವರ್ಗ ನರಕ ಅಂದ್ರೆ ನಮ್ಮ ಶಾಲೆ ಇಲ್ಲ. ಸ್ವರ್ಗ ಯಾವತ್ತಪ್ಪ ಅಂದ್ರೆ ಯಾವತ್ತು ನಾವು ಸರಿಯಾಗಿ ಕಲಿಸ್ತೀವಿ, ಶಾಲೆ ಹೋದಾಗ ವರ್ಗ ಕೋಣೆ ಒಳಗೆ ಮಕ್ಕಳಿಗೆ ಪಾಠ ಹೇಳ್ತೀವಿ, ಮಕ್ಕಳು ನಾ ಅರ್ಥ ಒಂದು ಪಾಠ ಮಾಡ್ತೀನಿ, ಪುಸ್ತಕ ಕೇಳ್ತೀನಿ, ಮಕ್ಕಳು ಉತ್ತರ ಹೇಳ್ತಾರೆ, ಮಕ್ಕಳು ನನ್ನ ಅಪ್ರಿಷಿಯೇಷನ್ ಮಾಡ್ತಾರೆ. ನನಗೆ ಮನೆಗೆ ಹೋಗುವಾಗ ಭಾಳ ಖುಷಿ ಅನಿಸುತ್ತೆ. ಇವತ್ತು ಭಾಳ ಚೆನ್ನಾಗಿ ಪಾಠ ಮಾಡಿದ್ದಪ್ಪ, ಹುಡುಗರು ಭಾಳ ನನಗೆ ಪ್ರೀತಿ ಮಾಡಿದರು, ನನ್ನ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ಅಂತ ಹೇಳುವಾಗ ಮನೆಗೆ ಭಾಳ ಆನಂದದಿಂದ ಹೋಗ್ತೀವಲ್ಲ, ಅದೇ ಸ್ವರ್ಗ. ಶಾಲೆ ಹೋಗಿ ಸಹಿ ಹಾಕಿದೆ ಫಸ್ಟ್ ರೂಲ್ಗೆ, ಕೋಣೆಯೊಳಗೆ ವರ್ಗದ ಕೋಣೆಯೊಳಗೆ ಹೋಗಲೇ ಇಲ್ಲ, ಬರೀ ಹೆಡ್ ಮಾಸ್ಟರ್ ಮನೆ ಇದ್ದೆ, ಕಲಿಸಲೇ ಇಲ್ಲ ಅಂಥೇಳಿ ಮನೆಗೆ ಹೋಗುವಾಗ ಒಂಥರ ಏನು ಬಡಕಿರ್ತದಲ್ಲ, ಅದೇ ನರಕ. ಆ ಸ್ವರ್ಗನ 2 ನರಕಗಳು ನಮ್ಮ ಹತ್ರ ಅದಕ್ಕೆ ದಯವಿಟ್ಟು ಕಲಿಸುವ ಶಿಕ್ಷಕರು ತಾವು ಆಗ್ಬೇಕಂತ ಹೇಳಿ ಇದು ಈ ಸಂದರ್ಭದಲ್ಲಿ ಏನು ಇವತ್ತೆಲ್ಲ ಕೂಡಿ ಸಂಭ್ರಮ ಮಾಡಿರಿ, ಭಾಳ ಖುಷಿ ನನಗಲ್ಲೇ ಫೋನ್ ಬಂತೆ, ಇವತ್ತು ಮೆರವಣಿಗೆ ನಡೆದಿದೆ ಅಂತೇಳಿ. ಮೆರವಣಿಗೆ ಮಾಡಿಸ್ಕೊಳ್ಳೋ ಆಗೋದು ಶಿಕ್ಷಕರಿಗೆ ಮಾತ್ರ. ಮೆರವಣಿಗೆ ಆಗೋದು ಶಿಕ್ಷಕ ಯಾವ ವರ್ಗದ ನೌಕರಿಗೂ ಮೆರವಣಿಗೆ ಆಗಲ್ಲ, ನನಗೆ ಗೊತ್ತಿತ್ತು. ಮತ್ತು ಆಗೋದು ಬೇರೆ ಅದು. ನಮ್ಮೊಬ್ಬ ಕ್ಲಾಸ್ಮೇಟ್, ಒಬ್ಬ ಪಿ ಟಿ ಸರ್, ನನ್ನ ಕ್ಲಾಸ್ಮೇಟ್, ಅವನು ರಿಟೈರ್ ಆಗಿ 10-15 ವರ್ಷ. ಅವನಿಂದ ಭಾಳ ಖುಷಿ, ಭಾಳ ಆಶ್ಚರ್ಯ ಅನಿಸ್ತದೆ ನಿಮ್ಗೆ. ಅವನಿಗೆ ಹಿಂಗೆ ಮಾಡಿದರು, ಅವ ನಿವೃತ್ತ ಆದ ಹಿಂಗೆಲ್ಲ ಊರು ತುಂಬ ಮೆರವಣಿಗೆ ಮಾಡಿದ್ರು. ಅವ ದೇವ್ರ ನಮಸ್ಕಾರ ಹಾಕಿದ ಹೊರಗ ಹಾಕಿ ಕೊನೆಗೆ ಮಾಡಿದ್ರು. ಗೊತ್ತಲ್ಲ ಅವ್ರ ಕೈಗೆ ಹೋಗ್ತಂತ ಎಲ್ಲ ಊರ ಈ ಹುಡುಗರು ಎಲ್ಲ ಕೂಡ್ಕೊಂಡು ಅವನಿಗೆ ತುಲಾಭಾರ ಮಾಡಿದ್ರು. ಸ್ವಾಮಿಗಳಿಗೆ ತುಲಾಭಾರ ಮಾಡೋ ನೋಡಿ ನಾವು, ಆದರೆ ಅವನಿಗೆ ತುಲಾಭಾರ ಮಾಡಿದ್ರು ಜಗಾಪುರ ನಮ್ಮ ಮಾಸ್ಟರ್ಗೆ. ಭಾಳ ಖುಷಿ ನನಗೆ. ನನ್ನ ಕ್ಲಾಸ್ಮೇಟ್ ಇತ್ತು, ಮೊನ್ನೆ ಬ್ಯಾಡ್ಕೋಗಿ ವಿದ್ಯಾವರ ಸಂಘದೊಳಗೆ ಸನ್ಮಾನ ಮಾಡಿಸ್ಕೊಂಬಂದಿನಿ ಮೊನ್ನೆ ಅವನು. ಆ ನಿಟ್ಟಿನೊಳಗೆ ಎಲ್ಲರೂ ಒಂದು ತ್ಯಾಗ ಮಾಡೋದು. ದಯವಿಟ್ಟು ಮಕ್ಕಳಿಗೆ ಯಾರೋ ಶಾಲೆ ಒಳಗೆ ಬರುವುದಪ್ಪ ಅಂದರೆ 1-2 ಶರ್ಟ್ ಹಂಚಿಕೊಡ್ರಿ, ಪಠ್ಯ ಪುಸ್ತಕಗಳೆಲ್ಲ ಮಾಡಿಕೊಡ್ರಿ. ಏನು ತೊಂದರೆ ನಿಮ್ಮ ದೇವ್ರು ಕೊಟ್ಟಾನ. ನನಗೆ ಅನಿಸಲ್ಲ, ನಾನು ಡಿ ಡಿ ಪಿ ಆಗಿದ್ದಾಗ ನಾನು 23,000 ರೂಪಾಯಿ ಪಗಾರ ಇತ್ತು. ಈಗ ಎಲ್ಲರೂ ಲಕ್ಷ ಮೇಲೆ ಬಂದು ಒಟ್ಟು ಶಿಕ್ಷಕರನ್ನವರು ಲಕ್ಷ ಮೇಲೆ ಪಗಾರ ಅದಾವೆ. ಹೆಚ್ಚು ಕಡಿಮೆ ಲಕ್ಷ ವಿಷಯ ಬಾತ್ಲಾಗಿತ್ತು, ಸಂಶಯ ಅದಾವೆ. ಸ್ವಲ್ಪ ತ್ಯಾಗ ಮಾಡಿರಿ ಮಕ್ಕಳಿಗಾಗಿ. ನರವಂತ ನಮ್ಮ ಶಾಲೆ ಹೋಗಿದ್ದು ನಾನು ಡಿ ಡಿ ಪಿ ವಿಸಿಟ್ ಹೋದಾಗ ಒಂದು ಹುಡುಗ ಎಲ್ಲ ಪ್ರಶ್ನೆಗೆ ಉತ್ತರ ಹೇಳಿದೆ. ನಾನು ಉತ್ತಮ ಪ್ರಶ್ನೆಗಳಿಗೆ ಉತ್ತರ ಹೇಳಿದ ಮೇಲೆ ನೋಡ್ತೀನಿ ಅವ್ನ ಮೈ ತುಂಬ ಬಟ್ಟೆ ಹರಿದು ಬಟ್ಟೆಗಳದಾವೆ. ಅವಾಗ ಇನ್ನೂ ಈ ಸಮೋಸ ಬಂದಿದ್ದಿಲ್ಲ ನಾ ಏನೂ ಇದ್ದಾಗ. ಅವಾಗ ನಾನು ಸಿಗಲ್ರಿ, ನಿಮ್ಗೆ ದೊಡ್ಡ ಹೊರಡ್ತೀವಿ, ಅವ್ರಿಗೆ 1-2 ಶರ್ಟ್ ಪ್ಯಾಂಟ್ ಕೊಡ್ಸೋಕ್ಕಾಗಲ್ಲ ನಿಮ್ಗೆ ಅಂತೇಳಿ ಅವತ್ತು ಒಂದು 100 ರೂಪಾಯಿ ಕೊಟ್ಟು ನಾನು. ಇವತ್ತು ಆ ಹುಡುಗ ಅವರಪ್ಪ ಬಟ್ಟೆ ತಂದು ಕೊಟ್ಟ, ಶಾಲೆ ಕಲ್ತ, ಜಾಣ ಆದ, ಇವತ್ತು ಎಂಜಿನಿಯರ್ ಆಗಿ ನಾವು ನಂಗೆ ಪತ್ರ ಬಂದವರು ಅವ್ರ ಅಪ್ಪರು, ನಮ್ಮ ಹುಡುಗ ಬದಲಾವಣೆ ಆದನ್ರಿ ಅಂತೇಳಿ. ನಾನು ಕೊಟ್ಟಿರೋ ಒಂದು 100 ರೂಪಾಯಿ ಒಂದು ದೋಸೆ ಲೆಕ್ಕದ ಅಷ್ಟೇ. ಆ ನಿಟ್ಟಿನಲ್ಲಿ ತ್ಯಾಗಕ್ಕೆ ಭಾಳ ಬೆಲೆ ಅದ. ತಾವು ತ್ಯಾಗ ಮಾಡಿರಿ, ಸನ್ಮಾನ ಮಾಡಿರಿ, ಈಗೆಲ್ಲ ಹಣಕಾಸಿನ ವ್ಯವಸ್ಥೆ ಮಾಡ್ಕೊಂಡಿರಿ, ಊಟ ಹಾಕ್ತೀರಿ. ಮುಂದಕ್ಕೆ ಬರೋದ್ರೊಳಗೆ ನಾನು ಹೇಳಿದ್ದೆಲ್ಲ ಆಗಲಿ ಅಂತ ಹೇಳಿ ಹಾರೈಸಿ, ಅಲ್ಲಿವರೆಗೆ ನೀವು ಭಾಳ ಆರೋಗ್ಯದಿಂದಲೇ ಪ್ರಯತ್ನ ಮಾಡಿ. ದಯವಿಟ್ಟು ಆರೋಗ್ಯವೇ ಭಾಗ್ಯ. ಏನು ಕಳ್ಕೊಂಡು ಸುತ್ತಿದ್ದಾರೆ ಒಂದು ಕಾಲಕ್ಕೆ ಏನಿತ್ತಪ್ಪ ಅಂದ್ರೆ ಹೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್ ಅಂತ ಹೇಳಿ. ಹಂಗಲ್ಲ, ಈಗ ಹೆಲ್ತ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಅದಕ್ಕೆ ಆ ದೃಷ್ಟಿಯೊಳಗೆ ಆರೋಗ್ಯನ ಕಾಯ್ಕೊಡ್ರಿ, ಮಕ್ಕಳಿಗೆ ಕಲಿಸ್ರಿ, ಒಳ್ಳೆಯವರಾಗ ಅಂತ ಹೇಳಿ ಹಾರೈಸಿ ಭಾಳ ಮಾತಾಡಿದೆ. ಯಾಕಂದ್ರೆ ಈ ಊರಿನ ಗುಣನೇ ಹಂಗೈತಿ, ಮಾತಾಡೋಕೆ ಹಸ್ತದ ಹಾಗೆ ಹೇಳಿ 2 ಮಾತು ಮುಗಿಸ್ರಿ. ಜೈ ಹಿಂದ್. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾನ್ಯ ನಿವೃತ್ತ ಉಪನಿರ್ದೇಶಕರಾದಂಥ ಶ್ರೀ ಎನ್ ನಾಗರೆಡ್ಡಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಿವೃತ್ತ ಶಿಕ್ಷಕರ ಪರವಾಗಿ ಸನ್ಮಾನಿತರ
ಗೊಳ್ಳಿರುವಂಥವರ ಪರವಾಗಿ ಒಬ್ಬರು ಶಿಕ್ಷಕರು ಮಾತನಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಶ್ರೀ KS ಕಳಕಣ್ಣವರ್, ದಯವಿಟ್ಟು ಒಂದು ವಿನಂತಿ, ಈಗಾಗಲೇ ಸಮಯ ಬಹಳ ಆಗಿದೆ, 2-3 ನಿಮಿಷಗಳಲ್ಲಿ ತಮ್ಮ ಮಾತುಗಳನ್ನ ಕ್ಷಮೆ ಕೋರ್ತಾ ಮುಗಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಷೇತ್ರದ ಅಧಿಪತಿಯಾಗಿರುವ, ಈ ಗ್ರಾಮದ ಅಧಿದೇವತೆಯಾಗಿರುವ ಹೊನ್ನೆತ್ತಮ್ಮ ದೇವಿಯ ಕಡಿದಾವರೆಗಳಲ್ಲಿ ವಂದಿಸಿ, ಈ ಅದ್ದೂರಿ ಸಮಾರಂಭದ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗದಗ ಜಿಲ್ಲೆಯ ನೂತನ ಉಪನಿರ್ದೇಶಕರಾಗಿರುವಂತಹ RS ಮುರುಡಿ ಸಾಹೇಬ್ರೆ, ಇದೀಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾದರಿಯಾಗಿ ಗದಗ ಜಿಲ್ಲೆಗೆ ಉಪನಿರ್ದೇಶಕರಾಗಿ ನಿವೃತ್ತಿ ಹೊಂದಿರುವಂಥ ನನ್ನ ನೆಚ್ಚಿನ ಅಧಿಕಾರಿಗಳು, ಹಿರಿಯರು ಆಗಿರುವಂಥ ಸನ್ಮಾನ್ಯ ಶ್ರೀ ನಾಗರಳ್ಳಿ ಸಾಹೇಬ್ರೆ, ಹಾಗೆ ಅವರ ಸ್ನೇಹಿತರು ಅಂದರೆ ನಾವೇನು ಮಾತಾಡೋ ಹಾಗೆ ಇಲ್ಲ, ಅವರು ಕೂಡ ಸರಳ ಸಜ್ಜನ ಜೀವಿಗಳು ಅಂತ ತಿಳ್ಕೊಂಡಿದ್ದೀನಿ. ಸನ್ಮಾನ್ಯ ನಿಂಗಪ್ಪನವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲಿರೋರು ಎಲ್ಲರ ಹೆಸರನ್ನು ನಾನು ಹೇಳಿಕ್ಕೆ ಹೋಗೋದಿಲ್ಲ, ಸಮಯ ಬಹಳ ಚಿಕ್ಕದಿರೋದ್ರಿಂದ. ಆಸೀನರಾಗಿರುವಂಥ ಎಲ್ಲ ಪೂಜ್ಯ ಗೌರವಾನ್ವಿತ ಗುರು ವೃಂದವೇ, ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ನನ್ನ ಅಭಿಮಾನಿ ಶಿಷ್ಯ ವೃಂದವೇ, ನನಗೆ ಬಹಳ ಮಂದಿದು ಚಿಕ್ಕವರಿದ್ದಾಗ ನೋಡಿ, ದೊಡ್ಡವರಾದ ಮೇಲೆ ಹೆಸರು ಗೊತ್ತಿಲ್ಲ, ಕೆಲವರು ಗೊತ್ತಿದೆ, ಅದಕ್ಕೆ ಯಾರೂ ಮಾತಾಡಿಸಿಲ್ಲ ಅಂತ ನಮ್ಮನ್ನು ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ, ನಿಮ್ಮೆಲ್ಲರ ಪರಿಚಯ ಮಾಡಿಕೊಂಡೇ ಹೋಗ್ತೀವಿ. ನನ್ನೆಲ್ಲ ಮುದ್ದು ವಿದ್ಯಾರ್ಥಿ ಮಿತ್ರರೇ, ತಾಯಂದಿರೇ, ನನಗೆ ಈ ಪೇಟಾಲೂರಿಗೆ ಬರೋದು ಅಂತ ಅಂದ್ರೆ ಒಂಥರ ಹೊಸದಾಗಿ ಮದುವೆಯಾದ ಮದುಮಗಳ ಗಂಡನ ಮನೆಗೆ ಮೊದಲು ಹೋದಾಗ ತವ್ರ ಮನೆ ಜೀವ ಭಾಳ ಅನಿಸ್ತಿರ್ತದಂತ. ಹಾಗೇನೆ ನಾನು ಮೊನ್ನೆ ನಮ್ಮ ಅವರೊಂದಕ್ಕೆ ಹೇಳಿದೆ, ಪೇಟಾಲೂರು ಅಂದ್ರೆ ಬಹಳ ಖುಷಿ, ಅದಕ್ಕೆ ನಾನು ಖಂಡಿತ ಬರ್ತೀನಿ. ಅಷ್ಟೊಂದು ಖುಷಿ ಇಲ್ಲಿ ಬಂದ ಕೂಡಲೇ ನನ್ನ ಆತ್ಮೀಯರ ಮನೆಗೆ ಹೋಗಿ ಎಲ್ಲ ಬಂದು ಇಲ್ಲಿ ಬಂದು ಸೇರಿದೆ. ಭಾಳ ಒಳ್ಳೆ ಊರು. ನಾನಿಲ್ಲಿ 1985ರಲ್ಲಿ ಈ ಗ್ರಾಮಕ್ಕೆ ಬಂದಾಗ ನನಗಿರ್ಲಿಕ್ಕೆ ಅಥವಾ ಇಲ್ಲಿ ಯಾರೂ ಪರಿಚಯ ಇದ್ದಿದ್ದಿಲ್ಲ, ನಮಗೆ ಆಶ್ರಯವನ್ನ ನೀಡಿ ಇರ್ಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥವರು ಸನ್ಮಾನ್ಯ ಶ್ರೀ RF ಜಟ್ಟಣ್ಣವರು. ಅವರು ನಾನೇ ಅಂತ ಅಲ್ಲ, ಈ ಶಾಲೆಗೆ ಯಾರೇ ಶಿಕ್ಷಕರು ಬರಲಿ ಅವರಿಗೆ ಆಶ್ರಯ, ಬರೀ ಆಶ್ರಯ ಅಲ್ಲ, ಅದು ಊಟ ಉಪಚಾರ ಇರ್ಬೋದು, ಒಂದು ಮಾರ್ಗದರ್ಶನ ಇರ್ಬೋದು ಅಂತ ತಂದು ಕೊಡುವಂತಹ ಶಿಕ್ಷಕರು ಅಂದ್ರೆ RF ಜಟ್ಟಣ್ಣವರು ಸರ್. ಅವ್ರು ಹೆಂಗಿದ್ರು ಅಂತ ಹೇಳ್ತೀನಿ. ಅವ್ರ ಬಗ್ಗೆ ಅಭಿಮಾನದ ಒಂದು ಸಣ್ಣ ಕಾರಣ ಆದರೂ ಕೂಡ ಶಾಲೆಗೆ ಬಂದು ಊರು ಹಿರಿಯರು ಅವ್ರು ಕರ್ಕೊಂಡು ಹೋಗ್ತಿದ್ರು. ನಾವು ರಾಷ್ಟ್ರೀಯ ಕಾರ್ಯಕ್ರಮ ಮಾಡಿದಾಗ ಹಿರಿಯರಿದ್ರು, ಅವಾಗ ಕೊಪ್ಪ ಶಿವಪ್ಪನವರು ಭಾಳ ಬಂದಿದ್ರು. ಅವ್ರ ಹೆಸರು ಹೇಳಿದ್ರು, ಮತ್ತೆ ಯಾರಾದರೂ ನಂದು ಹೇಳಿಲ್ಲ ಅನ್ನೋದು ಬೇಡ ಅಂತ ಹೇಳಿ ರಾಷ್ಟ್ರೀಯ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಧ್ವಜಾರೋಹಣ ಆತಂದ್ರೆ ಸಾಕು, ಜಟ್ಟಣ್ಣವ್ರು ಲಘು ಕಳಿಸ್ಕೊಡ್ರಿ ಅಂತಿದ್ರು. ಅಂದ್ರೆ ಒಂದು ಚಿಕ್ಕದಿರ್ಲಿ, ಒಳ್ಳೇದಿರ್ಲಿ, ಕೆಟ್ಟದಿರ್ಲಿ, ಈ ಗ್ರಾಮದೊಳಗೆ ಜಟ್ಟಣ್ಣವ್ರು ಬೇಕು ಅಂತ ಒಂದು ಗುರುಗಳ ಒಂದು ಗರಡಿಯಲ್ಲಿ ನಾವು ಶಿಕ್ಷಕರಾಗಿ ಸೇವೆಯನ್ನ ಮಾಡಿದ್ವಿ. ಅಂತ ಗುರುಗಳನ್ನು ಕೂಡ ನಾನು ಇವತ್ತು ಸ್ಮರಣೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಮಾದರಿ ಅಂತ ನಾವು ಹೋಗ್ಬೇಕಾದ್ರೆ ಇವತ್ತು ಶಿಷ್ಯವೃಂದ, ಇವತ್ತು ಗುರುಗಳನ್ನ ನೆನಪು ಮಾಡ್ತಾರ ಅಂತಂದ್ರೆ ಮಾನ್ಯ ಸಾಹೇಬ್ರು ಹೇಳಿದ್ರು, ಖಂಡಿತವಾಗಿ ಒಳ್ಳೆ ಶಿಷ್ಯವೃಂದ ಇದೆ ಅಂತೇಳಿ. ನಿಜವಾಗ್ಲು ಇವತ್ತು ಗದಗ ಜಿಲ್ಲೆ ಆದ್ಮೇಲೆ ಸನ್ಮಾನ್ಯ ನಾಗರಳ್ಳಿ ಸಾಹೇಬರು ಉಪನಿರ್ದೇಶಕರಾಗಿ ತಮ್ಮದೇ ಆದನ್ನ ಛಾಪನ್ನ ಮೂಡಿಸಿ, ಇವತ್ತು ಯಾರಾದ್ರೂ ಉಪನಿರ್ದೇಶಕರು ಇರಬೇಕು ಅಂದ್ರೆ ನಾಗರಳ್ಳಿ ಸಾಹೇಬ್ರಂಗಿರ್ಬೇಕು ಅಂತಾರೆ. ಇವತ್ತು ಗದಗ ಜಿಲ್ಲೆಯಲ್ಲಿ ತಮಗೊಂದು ಗೊತ್ತಿರ್ಲಿ, ಸಾಹೇಬರು ನಿವೃತ್ತಿ ಹೊಂದಿದ ಮೇಲೆ ಯಾರಾದ್ರೂ ಉಪನಿರ್ದೇಶಕರು ಅಲ್ಲಿ ಬರಬೇಕು ಅಂತಂದ್ರೆ ಸನ್ಮಾನ್ಯ ನಾಗರಳ್ಳಿ ಸಾಹೇಬ್ರ ಸಲಹೆ ತಗೊಂಡು ಇವ್ರು ಹೆಂಗದಾರಿ ಅಂತ ಕೇಳಿ ಸಾಹೇಬ್ರು ಎಸ್ ಅಂದ್ರೆ ಅವ್ರಿಗೆಲ್ಲ ಒಂದು ಲೆಟರ್ ಕೊಡ್ತಾರೆ ಸಚಿವರು. ಅದು ನಾನು ಕಂಡುಕೊಂಡಿರೋದು. ಇವತ್ತು ನಾನು ಮೊನ್ನೆ ಕಳೆದ ವಾರ ಒಂದು ಸಮಾರಂಭದಲ್ಲಿ ಮಾನ್ಯ DDP ಸಾಹೇಬರು, ನಡಿಮನಿಮನ್ ಸಾಹೇಬರು, ನಾವೆಲ್ಲರೂ ಸೇರಿ ಒಂದು ಕಟ್ಟಿಮನಿಯವರು ಕಾರ್ಯಕ್ರಮ ಮಾಡಿದೊಳಗೆ ಮಾನ್ಯ ಬುಡ್ಡಿ ಸಾಹೇಬ್ರು ಹೇಳಿದ್ರು, ಅವರು SI ಆಳ್ಗಿ ಸರ್, ನಾವೆಲ್ಲರೂ ಸನ್ಮಾನ್ಯ ನಾಗರಳ್ಳಿ ಸಾಹೇಬರ ಗರಡಿಯಲ್ಲಿ ಪಳಗಿ ಬೆಳೆದು ಬಂದು ಇವತ್ತು ಈ ಹುದ್ದೆಯಲ್ಲಿ ಬಂದಿದ್ದೀವಿ ಅಂತೇಳಿ ರೇಣುಕಪ್ಪ ಸಾಹೇಬ್ರು ಹೇಳಿದಾಗ ನಮಗೆ ಬಹಳ ಖುಷಿ ಅನಿಸ್ತು, ಹೆಮ್ಮೆ ಅನಿಸ್ತು. ಅಂತವರು ಮೇಗೂರ್ ಸರ್ ಹೇಳಿದ್ರು, ಸುಮಾರು ಜನ ಅವರ ಶಿಷ್ಯಂದರು ಅಷ್ಟೇ ಮಾದರಿಯಾಗಿದ್ದಾರೆ. ಇವತ್ತು ನಾಗರಳ್ಳಿ ಸಾಹೇಬರ ಅಭಿಮಾನಿಗಳು ಅವರೊಳಗೆ ಏನು ಕಲ್ತಾರಲ್ಲ, ಅವರು DDP ಆಗ್ಯಾರ, ಅಷ್ಟೇ ಸರಳ ವ್ಯಕ್ತಿತ್ವವನ್ನು ಹೊಂದ್ಯಾರ. ಅಂತ ಸಾಹೇಬರು ನಮಗ ಒಂದು ಸ್ನೇಹಿತರ ಒಂದು ಮಾರ್ಗದರ್ಶನ ಮಾಡ್ತಾರ. ಈ ಪೇಟಾಲೂರಿಗೆ ಸಾಹೇಬರು ಬರ್ಬೇಕಾದ್ರೆ
ಬೆಳಗಿನ ಜಾವ ಶನಿವಾರ 6 ಗಂಟೆಗೆ ಮೇವುಂಡಿ ಕ್ರಾಸ್ಲಿಂದ ನಡೆದು ನಮ್ಮ ಶಾಲೆಗೆ ವಿಸಿಟ್ ಮಾಡಿದ್ವಿ. ಅಂತ ಅಧಿಕಾರಿಗಳು ನೋಡಿದ್ರಿ ಇವತ್ತು ಒಂದು ಮಾದರಿ ಇದ್ದಂಗೆ ಇವತ್ತು. ಹಾಗೇನೆ ನಾವು 87ರಲ್ಲಿ ಸಾಹೇಬ್ರು ಹೇಳಿದ್ರು, ಇವತ್ತು ಜಟ್ಟಣ್ಣವರ ಒಂದು ಮುಖಂಡತ್ವದೊಳಗೆ ನಾವಿಲ್ಲೊಂದು ಸಮ್ಮೇಳನ ಮಾಡಿದ್ವಿ ದೈಹಿಕ ಶಿಕ್ಷಕರದು. ಅವೆಲ್ಲ ಪಟ್ಟಿ ಎತ್ತಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡುವಂತ ಒಂದು ಸಂದರ್ಭ ಬಂದಾಗ ಸರ್ ಹಿರಿಯರ ಕರ್ಕೊಂಡು ಹೋಗಿ ನಾವು ಅಡ್ಡಾಡಿದಾಗ ನಮ್ಮ ದೈಹಿಕ ಶಿಕ್ಷಕರ ಕಾರ್ಯಕ್ರಮ ಮುಗಿಯುವೊಳಗೆ ಸನ್ಮಾನ್ಯ ಸಾಹೇಬರು ಬಿ ಅವರಾದಾಗ ಇಲ್ಲೇ ವಸ್ತಿ ಇರ್ತಿದ್ರು. ಯಾರಾದರೂ ಇವತ್ತು ಇರ್ಲಿಕ್ಕೆ ಸಾಧ್ಯ ಇದೆನಾ ಅಂತ ನಾವು ಕಲ್ಪನೆ ಮಾಡ್ಕೋತಾ ಇದ್ದೀವಿ. ಇಂಥವರು ಅಧಿಕಾರಿಗಳು ಇದಾರ ಅಂತೇಳಿ. ಹಾಗೇನೆ ಪೇಟಾಲೂರು ಅಂದ್ರ ಅನ್ನದಾನಕ್ಕೆ ಎತ್ತಿದ ಕೈ. ನಾವು ದೈಹಿಕ ಶಿಕ್ಷಕರ ಕಾರ್ಯಕ್ರಮ ಮುಗಿದ ಮೇಲೆ RS ಹಿರೇಮಠ ಅಂತ ಹಿರಿಯರಿದ್ರು. ಸರ್ ರೂಮಿನೊಳಗೆ ರವಾದ ಚೀಲ, ಅಕ್ಕಿ ಚೀಲ, ಸಕ್ರಿ ಚೀಲ ಕಾರ್ಯಕ್ರಮ ಮುಗಿದ ಮೇಲೆ ಅಷ್ಟೊಂದು ಸ್ಟಾಕ್ ಇತ್ತು. ಅಂದ್ರೆ ಪೇಟಾಲೂರವರು ಅಂತಂದ್ರೆ ಅಷ್ಟೊಂದು ಅನ್ನದಾನಿಗಳು ಅಂತೇಳಿ ಬಹಳ ಅದ್ಭುತ ಕಾರ್ಯಕ್ರಮ. ಹಾಗೇನೆ ಪೇಟಾಲೂರವರು ಏನಾರ ಕೇಳಿ ಗಾಡಿ ಕೊಡ್ತಿದ್ರು, ಟ್ಯಾಕ್ಟ್ರಿ ಕೊಡ್ತಿದ್ರು. ಇವತ್ತು ಬೇರೆ ಊರಲ್ಲಿ ಪಂದ್ಯಾಟ ಐತಿ ಅಂದ್ರೆ ಟ್ಯಾಕ್ಟ್ರಿ ನಮ್ಮದು ಇರಿ ನಿಮ್ಮದು ಇರಿ ಅನ್ನುವಂತ ಹೃದಯ ಮನಸ್ಸುಳ್ಳವರು ಪೇಟಾಲೂರವರು. ಅಂತ ಗ್ರಾಮದಲ್ಲಿ ನೀವು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದೀರಿ ಅಂದ್ರೆ ಬಹಳ ಅದ್ಭುತ ಅನಿಸ್ತದ, ಸಂತೋಷ ಅನಿಸ್ತದ. ಹಾಗೇನೆ ಸಾಹೇಬರು ಶಿವನಗೌಡ ಮೇಡಮ್ ಅವರು ಹೇಳಿದ್ರು, ಅದ್ಭುತ ಶೈಕ್ಷಣಿಕ ಸಂಪನ್ಮೂಲವನ್ನ ತುಂಬಿಕೊಂಡಿರೋರು ಸರಸ್ವತಿ ದೇವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಶಿವನಗೌಡ ಮೇಡಮ್ ಅವರು. ನಾವಿಲ್ಲಿ ಪ್ರಾರಂಭಕ್ಕೆ ಬಂದಾಗ ಗಣಿತದೊಳಗೆ ಸ್ವಲ್ಪ ಕಡಿಮೆ ಇತ್ತು. ನಾವು ಮೇಡಮ್ ಅವ್ರ ಕಡೆಯಿಂದ ಕೇಳಿ ತಿಳ್ಕೊಂಡು ನಂತರ ಗಣಿತ ಪಾಠಗಳನ್ನ ಮಾಡಿದ್ದು ನಮಗೆ ಈಗೂ ಕೂಡ ಖುಷಿ ಅನಿಸ್ತಾ ಇದೆ. ಹಾಗೆ ಹೆಚ್ಚು ಮಾತಾಡೋದಿಲ್ಲ. ಇಲ್ಲಿ ಪ್ರಾಸ್ತಾವಿಕವಾಗಿ ನುಡಿದಂಥವರು ಸಹೋದರಿ ನಿರ್ಮಲಾ ಮೇಡಮ್ ಅವರು ಬಹಳ ಅದ್ಭುತವಾಗಿ ಪರಿಣಾಮಕಾರಿಯಾಗಿ ತಮ್ಮ ಸುಧಾ ಮೇಡಮ್ ಅವರು, ಸುಧಾ ಕಬ್ಬೇರಳ್ಳಿ ಮೇಡಮ್ ಅವರು ಬಹಳ ಪರಿಣಾಮಕಾರಿಯಾಗಿ ಮಾತಾಡಿದ್ರು. ನನಗೆ ಈಗೂ ನೆನಪಿದೆ, ಅವರು 2ನೇ ತರಗತಿ ವಿದ್ಯಾರ್ಥಿನಿ ಇದ್ದಾಗ ಒಬ್ಬರು ಸೀಸ್ ಕಡ್ಡಿ ಕಸ್ಕೊಂಡಿದ್ರು ಅಂತೇಳಿ ಜೋರು ಹೊಡೆದಿದ್ರು. ಅವ್ರು ಬಹಳ ಸ್ಟ್ರಾಂಗ್ ಅವರು. ಆಮೇಲೆ ಅಷ್ಟೇ ಛಲವಾಗಿ ಅವ್ರು ಯಾರು ಹೇಳಿದ್ರು ಕೊಟ್ಟಿದ್ದಲ್ಲ, ಯಾಕೆ ಹೊಡೆದೀವ ಅಂತ ನಾವು ಕೇಳಿದಾಗ ಸರ್ ನಾನು ಸೀಸ್ ಕಟ್ಟಿ ಕೊಟ್ಟಿ, ಅಷ್ಟು ಸ್ಟ್ರಾಂಗ್ ಇದ್ರು ಅವರು. ಈಗ ಇವತ್ತು ಬಂದ ಮೇಲೆ ಗೊತ್ತಾಯ್ತು ಅವರು ಪ್ರೌಢಶಾಲಾ ಅಧ್ಯಾಪಕಿಯರು ಅಂತೇಳಿ. ಬಹಳ ಖುಷಿನೂ ಆಯಿತು. ನಮ್ಮೆಲ್ಲ ಆತ್ಮೀಯರು ಹಾಗೇನೆ ಇಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕೆ ಅತಿ ಭರ್ಜರಿಯಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ, ಅದ್ಭುತ ಮಾಡ್ತಾ ಇದ್ದಾರೆ ಲಿಂಗಾರೆಡ್ಡಿ ಅವರು. ಅವರನ್ನು ಕೂಡ ನಾನು ಅಭಿನಂದಿಸಿ ಮತ್ತೆ ನನ್ನೆಲ್ಲ ಶಿಷ್ಯರೊಂದಿಗೆ ನಾನೀಗ ಇನ್ನೂ ಮಾತಾಡೋದು ಭಾಳ ಇತ್ತು, ಬರ್ಕೊಂಡು ಬಂದಿದ್ದೆ, ಒಂದೇ ಮಾತಲ್ಲಿ ಮುಗಿಸ್ಬೇಕು ಅಂತೇಳಿ ನನ್ನ ಶಿಷ್ಯರೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ನೀವು ಎಲ್ಲೆಲ್ಲಿದ್ರೋ, ಎಲ್ಲಿ ನೌಕರಿ ಮಾಡ್ತಿದ್ರೋ, ನೀವೆಲ್ಲ ಒಂದು ಕಡೆ ಸೇರಿ ನಿಮ್ಮ ಒಂದು ಬಾಂಧವ್ಯ ಬೆಳೀತು. ಸಾಹೇಬ್ರು ಹೇಳಿದಂಗೆ ಶಿಷ್ಯ ವೃಂದದ ಒಂದು ಗುಂಪನ್ನು ಮಾಡಿಕೊಡ್ರಿ. ನಿಮ್ಮ ಕೈಲಾದಷ್ಟು ಶಾಲೆಗೆ ಕೊಡ್ರಿ, ಬಡ ಮಕ್ಕಳಿರಲಿ ಏನಾದರೂ ಮಾಡಿ. ಆದರೆ ಈ ಶಾಲೆ ಒಳಗೆ ಬಂದಾಗ ಗೇಟ್ ಇಲ್ಲ, ಶಾಲೆಯಲ್ಲಿ ಗಿಡಗಳಿಲ್ಲ. ಆಮೇಲೆ ಇದ್ರ SDMC ಅಧ್ಯಕ್ಷರು ನಮ್ಮ ಶಿಷ್ಯನೇ ಅಶೋಕ್ ಅಂತ ಹೇಳ್ತೀವಿ. ಆತ ಬಹಳ ಮುಖ್ಯಸ್ಥಾಗೇನ, ಚಿಕ್ಕವನಿದ್ರು ಕೂಡ ರಾಜಕೀಯವಾಗಿ ಮುಂಚೂಣಿಯಲ್ಲಿದ್ದಾನ. ನಮ್ಮ GS ಪಾಟೀಲ್ರು ಬರೀ ಒಂದು ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿದ್ರೆ ಇಲ್ಲಿ ಗಿಡಗಳನ್ನು ಹಚ್ಚಿ ಅದ್ಭುತ ಅರಣ್ಯವನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಅಶೋಕ್ ಈ ಕೆಲಸ ಮಾಡಬೇಕಾಗಿತ್ತು, ಏನು ಮುಂದಿನ ದಿನಗಳಲ್ಲಿ ಮಾಡ್ತಾನ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ಇದು ಬಹಳ ಸುಂದರವಾದ ಒಂದು ವನ ಆಗಬೇಕು ಅಂತ ಹೇಳಿ ನಾನು ಆಶಿಸಿ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿರುವಂತ ಎಲ್ಲ ಗುರುಮಾನ್ಯರಿಗೆ ನಮಸ್ಕರಿಸಿ, ಯಾವತ್ತೂ ಪೇಟಾಳೂರಿನ ಹಿರಿಯರಿಗೆ ನಾನು ಅನಂತ ನಮಸ್ಕಾರ ಮಾಡಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ನೆನಪುಗಳನ್ನು ಹಂಚಿಕೊಂಡಂತಹ ಮಾನ್ಯ ಶ್ರೀ KS ಕಳಕಣ್ಣನವರವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ಶ್ರೀ SM ಹರ್ಲಾಪುರ್ ಅವರು, ಮಾನ್ಯ ನಿವೃತ್ತ DDPI ಮುಖ್ಯೋಪಾಧ್ಯಾಯರು ಹಾಗೆ ಕಿರಿಯ ಪ್ರಾಥಮಿಕ ಶಾಲೆಯ ಪೇಟಾಲೂರಿನಲ್ಲಿ ಸೇವೆ ಸಲ್ಲಿಸಿದಂಥವರು, ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಈ ಒಂದು ಸಮಾರಂಭದಲ್ಲಿ ಪ್ರಥಮವಾಗಿ ಕಾಲ ಶಿವಯೋಗೇಶ್ವರ ಮಹಾಸ್ವಾಮಿಗಳ ಪಾದಕ್ಕೆ ಪಡಿಮುಟ್ಟು ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಗಳಾದ ಉಪನಿರ್ದೇಶಕ ಇರ್ತಕ್ಕಂಥ ಶ್ರೀ ಗುಡಿ ಸಾಹೇಬ್ರವರೇ ಹಾಗೂ ನಾಗರಳ್ಳಿ ಸಾಹೇಬ್ರವರೇ ಹಾಗೂ ಪಿ ನಿಂಗಪ್ಪ ಸಾಹೇಬ್ರವರಿಗೆ ಪ್ರಥಮವಾಗಿ ವಂದಿಸಿ, ನಾನು
1996, 97, 98ರಲ್ಲಿ ಹಾಲ ಸೋಮೇಶ್ವರ ಪ್ರಾಥಮಿಕ ಶಾಲೆಯ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿ ಅಲ್ಲೇ ಆ ಶಾಲೆಯಲ್ಲಿ ಕೇವಲ ನನಗೆ 300 ರೂಪಾಯಿ ಸಂಬಳ ಕೊಡ್ತಾಯಿದ್ರು. 300 ರೂಪಾಯಿ ಸಂಬಳ ಮುಖ್ಯ ಅಲ್ಲ, ಆ ಮಕ್ಕಳಿಗೆ ನಾನು ಒಳ್ಳೆಯ ಒಂದು ಶಿಕ್ಷಣ ಕೊಡ್ತೀನಿ ಅಂತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಾನೊಬ್ಬ ಸನ್ಮಾನಕನಾಗಿ ಕರೆಸಬೇಕಾದ್ರೆ ನಾವೊಂದು ಒಳ್ಳೆಯ ಶಿಕ್ಷಣ ಕೊಡ್ತೀನಿ ಅಂತಕ್ಕಂಥ ಒಂದು ಬಹಳ ಖುಷಿ ಇದೆ. 1996ರಲ್ಲಿ ನನ್ನ ಶಾಲೆಗೆ ಅಂದರೆ ಹಾಲ ಸೋಮೇಶ್ವರ ಪ್ರಾಥಮಿಕ ಶಾಲೆಗೆ ನಮ್ಮ ನಾಗರಾಜ ಸಾಹೇಬರು ವಿಸಿಟ್ ಮಾಡಿದರು. ನಾನು ಸಮಾಜ ಪಾಠವನ್ನು ಹೇಳ್ತಾ ಇದ್ದ. ಸಾಮಾನ್ಯವಾಗಿ ನಾನು ಏನೋ ಒಂದು ಸಂಸ್ಥಾ ಶಾಲೆ ಹೆಂಗೆ ಹೇಳಿದ್ರು ನಡೆದಿದ್ದು ಬಿಡು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಸತ್ಯವನ್ನು ಹೇಳ್ತೀನಿ. ಹಿಂಗೆ ಪುಸ್ತಕ ಹೇಳ್ಕೊಂಡು ನಾನು ಪಾಠ ಮಾಡ್ತಿದ್ದೆ. ನಾಗರಾಜ ಸಾಹೇಬರು ಒಂದು ವಿಸಿಟ್ ಮಾಡಿದ್ರು. ಏನು ಪಾಠ ಮಾಡ್ತಿದ್ದೆಪ್ಪ ಸರ್? ಸಮಾಜ ಪಾಠ ಮಾಡ್ತಾಯಿದ್ದೀನಿ ಅಂತೇಳಿ. ಹಂಗಾರೆ ಸಮಾಜ ಪಾಠ ಮಾಡ್ಬೇಕಾದ್ರೆ ಕೈಯಾಗಿ ಹಿಡ್ಕೊಂಡು ಪಾಠ ಮಾಡಬೇಕಪ್ಪ, ಅದನ್ನು ಓದ್ಕೊಂಡು ಬಂದು ಪಾಠ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ಕೊಟ್ಟಿದ್ರು. ಇವತ್ತಿಗೂ ಕೂಡ ನಾನು ಅದೇ ನಾಗರಾಜ ಸಾಹೇಬರು ಹೇಳ್ತಕ್ಕಂಥ ಮಾತನ್ನು ಪಾಲಿಸ್ಕೊಂತ ಬಂದು ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತಕ್ಕಂಥ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಸವಣೂರು ತಾಲೂಕಿನಲ್ಲಿ ಒಂದು ಶಾಲೆಯಲ್ಲಿ, ಹಳ್ಳಿಗುಡಿ ಶಾಲೆಯಲ್ಲಿ ಮತ್ತು ಈ ಸದ್ಯದಲ್ಲಿ ನಾನು ಹುಟ್ಟಿರ್ತಕ್ಕಂಥ ಊರೂ ಇದೆ. ಹಂಗಾರೆ ನಾವು 1ರಿಂದ 3ನೇ ತನಕ ಕಲಿತಕ್ಕಂಥ ಶಾಲೆನೂ ಇದೆ ನಂದು. ಆದರೂ ಕೂಡ ನಾನು ಈ ಸದ್ಯದಲ್ಲಿ ಪೇಟಾಲೂರು ಶಾಲೆಯ DPP ಶಾಲೆಯ ಒಬ್ಬ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೇನೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಈ ಒಂದು ಊರಿನಲ್ಲಿರ್ತಕ್ಕಂಥ ಅನ್ನ ಉಂಡಿನಿ, ಆ ಅನ್ನದ ಋಣವನ್ನು ತೀರಿಸ್ಬೇಕಾದ್ರೆ ನನಗೆ ಬಹಳ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಕಲಿತು ಒಳ್ಳೆಯ ಒಂದು ಪ್ರಗತಿಯನ್ನು ಸಾಧಿಸಿರಲ್ಲ, ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಸಂಘಟನೆಗೆ ವಂದಿಸಿ, ತಾಯಂದರಿಗೆ ವಂದಿಸಿ, ನನ್ನ ಶಿಷ್ಯಂದರಿಗೆ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶ್ರೀ SM ಹರ್ಲಾಪುರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಪ್ರೌಢಶಾಲಾ ವಿಭಾಗದ ವತಿಯಿಂದ ಶ್ರೀ YH ಬಚ್ಚನಹಳ್ಳಿ ದೈಹಿಕ ಶಿಕ್ಷಕರು ಮಾತನಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ. ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ಅನುಪಸ್ಥಿತಿಯಲ್ಲಿ ಈ ಭಾಗದ ನಡೆದಾರುವ ದೇವರೆಂದೇ ಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಹಾಲೇಶ್ವರ ಶರಣರಲ್ಲಿ ಪಡಮಟ್ಟು ಇವತ್ತು ನಿಜವಾಗಲೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನೂತನ ಉಪನಿರ್ದೇಶಕರಾಗಿರ್ತಕ್ಕಂಥ RS BD ಸಾಹೇಬ್ರೆ ಹಾಗೂ ಉಪನಿರ್ದೇಶಕರಾಗಿ ಅತ್ಯುತ್ತಮ ಸೇವೆಯನ್ನು ಗೈದು ನಿವೃತ್ತಿ ಹೊಂದಿರತಕ್ಕಂಥ AN ನಾಗರಾಳಿ ಸಾಹೇಬ್ರೆ ಹಾಗೂ ಚಿಕ್ಕಮಗಳೂರಿನಿಂದ ಆಗಮಿಸಿರ್ತಕ್ಕಂಥ ಉಪನಿರ್ದೇಶಕರಾಗಿ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನಿಂಗಪ್ಪ ಸಾಹೇಬ್ರೆ ಹಾಗೂ ನನಗೆ ಪ್ರಾರಂಭದಲ್ಲಿ ಮಾರ್ಗದರ್ಶಕರಾಗಿ 1982ರಲ್ಲಿ ಸೇವೆ ಸೇರಿರ್ತಕ್ಕಂಥ ಸಮಯದಲ್ಲಿ ಹೆಡ್ ಮಾಸ್ಟರ್ ಆಗಿ KS ಚೋರ್ಗಸ್ತಿ ಸರ್ ಇದ್ದರು. ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ MCSನಲ್ಲಿ ದೈಹಿಕ ಶಿಕ್ಷಕರಾಗಿ RF ಜಟ್ಟಣ್ಣವರಿದ್ದರು. ಅವರ ಮಾರ್ಗದರ್ಶನದಲ್ಲಿ ಅವನು ಆಗ್ತಾನೆ ಕ್ವಾಲಿಫೈಡ್ ಆಗಿ CPET ಮುಗಿಸ್ಕೊಂಡು ಬಂದ. ನಾವು ಇನ್ನೂ ರಿಸಲ್ಟ್ ಬಂದಿದ್ದಿಲ್ಲ. ಆವಾಗ 82ರಾಗ ಅಪಾಯಿಂಟ್ಮೆಂಟ್ ಆದ್ವಿ ನಾವು. ನನಗೆ ಭಾಳ ಜನ ಇಲ್ಲಿ ಮಾರ್ಗದರ್ಶಕರಾಗಿ ಸೇವೆಯನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸುಮಾರು ಈ ಗ್ರಾಮದಲ್ಲಿ 41 ವರ್ಷ ಒಂದೇ ಶಾಲೆ, ಒಂದೇ ಗ್ರಾಮ, ಒಂದೇ ಊರಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಅದು ನನಗೆ ಬಹಳ ಹೆಮ್ಮೆ ಅನಿಸುತ್ತಾ. ಇವತ್ತು ನನಗೆ ಅದು ಮೂಲೆಯಲ್ಲಿ ಹೋದರೂ ಕೂಡ, ಓಣಿಯಲ್ಲಿ ಹೋದರೂ ಕೂಡ ನನಗೆ ಸಿಗ್ತಕ್ಕಂಥ ಗೌರವ ಘನತೆಯನ್ನು ನೋಡಿದ್ರೆ ನನಗೆ ಬಹಳ ಅದ್ಭುತವಾಗುತ್ತೆ, ಸಂತೋಷ ಬರ್ತಾ ಇದೆ. ಇಲ್ಲಿ ಕುಂತಿರ್ತಕ್ಕಂಥ ಈಗಾಗಲೇ ನಿವೃತ್ತಿ ಹೊಂದ್ಯಾರ, ಇನ್ನೂ ಸೇವೆಯಲ್ಲಿದ್ದಾರೆ ಅಂತ ಗುರುಬಳಗ ಆಯ್ತಲ್ಲ, ಇವರೆಲ್ಲರೂ ಒಡನಾಡಿಕೊಂಡು ನಾವು ಸೇವೆಯನ್ನು ಗೈದಿರ್ತಕ್ಕಂಥ ಒಂದು ಮಹಾ ಸಂತೋಷ ನನಗೆ ಆಗ್ತಾ ಇದೆ. ನಿಜವಾಗಲೂ ನಾವು ಇದು ಪೇಟಾಲೂರು ಇಲ್ಲೇ ಇದ್ದರೂ
ಈಗ ತಾನೇ ಮರು ಚುನಾವಣೆ ನಡೀತಾ ಇದೆಯಲ್ಲ ಚನ್ನಪಟ್ಟಣ, ಈಗೇನು ನಿರ್ಮಲಾ, ಸುಧಾ, ಮಲ್ಲವ ಪಾಟೀಲ್ ಸ್ಟೇಟ್ ಲೆವೆಲ್ ಕಬಡ್ಡಿ ಆಟಗಾರರಾಗಿ ಅಲ್ಲಿದ್ದು 2ನೇ ಪ್ರೈಜನ್ನು ಪಡೆದಿರ್ತಕ್ಕಂಥ ನಮ್ಮ ಗ್ರಾಮ ಅಂದ್ರೆ ಪೇಟಾಲೂರು ಗ್ರಾಮಲ್ಲಿ. ಅಲ್ಲಿ 5-6 ಜನ ಇದ್ದು, ಈಗೇನು ಚುನಾವಣೆ ನಡೆದಿಲ್ಲ ಆ ಕ್ಷೇತ್ರದಲ್ಲಿ ನಾನು ಹೋಗಿದ್ದೇನೆ. ಯೋಗೇಶ್ವರ MLA ಇದ್ರು, SS ಮಲ್ಲಿಕಾರ್ಜುನ ಕ್ರೀಡಾ ಮಂತ್ರಿ ಆಗಿದ್ರು, ಉದ್ಘಾಟನೆ ಆಗಿ ಬಂದಿದ್ರು. ಅಂತ ಸ್ಥಾನಕ್ಕೆ ಈ ಪೇಟಾಲೂರು, ಹಾಸನ ಹೋಗಿದ್ದೇನೆ, ಚನ್ನಪಟ್ಟಣ ಹೋಗಿದ್ದೇನೆ, ಬಳ್ಳಾರಿ ಹೋಗಿದ್ದೇನೆ. ಅನೇಕ ಜಿಲ್ಲೆಗಳಿಗೆ ನಾನು ಈ ಶಾಲೆಯಿಂದ ಈ ಗ್ರಾಮದ ಬಾಲಕ ಬಾಲಕಿಯರನ್ನು ನಾನು ಕರೆದುಕೊಂಡು ಹೋಗಿ ಒಂದು ಅತ್ಯುತ್ತಮ ಪೇಟಾಲೂರು ಗ್ರಾಮ ಅಂತೇಳಿ ಪ್ರತಿಷ್ಠೆ ಮಾಡಿಕೊಟ್ಟಿದ್ದೇನೆ. ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತು ನಿಜವಾಗಲೂ ನನ್ನ ವಿದ್ಯಾರ್ಥಿಗಳು 90-91ನೇ ಸಾಲಿನ 1ನೇ ತರಗತಿಯಿಂದ ಹಿಡ್ಕೊಂಡು 99-2000 ಇಲ್ಲಿ ಅಭ್ಯಾಸಕ್ಕಿರ್ತಕ್ಕಂಥ ಗೆಳೆಯರ ಬಳಗ ಕುಡ್ಕೊಂಡು ನನಗೆ ಆಗಾಗ ಅವತ್ತು ಫೋನ್ ಹಚ್ಚಿ ಕೇಳ್ತಾ ಇರ್ತಿರ್ತವೆ, ಮಾಹಿತಿನ ಮಾಡಪ್ಪ, ಯಾರು ಬೇಡ ಅಂತಾರ ನೋಡಪ್ಪ, ಒಟ್ಟು ತೊಂದರೆ ಆಗದಂತಾಗ ಸ್ಕೂಲ್ಗೆ ತೊಂದರೆ ಆಗಿರ್ಬಾರ್ದು, ನೌಕರಸ್ಥರಿಗೆ ತೊಂದರೆ ಆಗ್ಬೋದು, ಅಂಥ ಸಮಯವನ್ನು ಇಟ್ಕೊಂಡು ಮಾಡಿ ಅಂತ ತಿಳ್ಕೊಂಡು ಸಲಹೆ ಸೂಚನೆಗಳನ್ನು ಕೊಡ್ತಿದ್ದೆ. ಅನೇಕ ಮಂದಿ ನೌಕರಿಯಲ್ಲಿದ್ದೀರಿ, ಅನೇಕ ಮಂದಿ ವ್ಯವಸಾಯದಲ್ಲಿದ್ದೀರಿ, ವ್ಯಾಪಾರಸ್ಥರಿದ್ದೀರಿ. ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀರಿ. ಈ ಊರ ಹನುಮಂತ ದೇವರ ಗುಡಿಯಿಂದ ಫ್ಯಾಕ್ಟ್ರಿಯಲ್ಲಿ ನಮ್ಮ ನಿವೃತ್ತಿ ಆದವ್ರನ್ನ, ಸೇವೆಯಲ್ಲಿರ್ತಕ್ಕಂಥವ್ರನ್ನ ಕುಂದಿರಿಸಿ ಪುಷ್ಪಗಳ ಹೂಮಾಲೆಯನ್ನು ಏನು ಮೇಘರಾಜನ ಬಂದು ಮಳೆ ಸುರಿಸಿದೇನು ಅನ್ನುವ ರೀತಿ ಒಳಗೆ ಪುಷ್ಪಗಳನ್ನು ಹಾಕುವುದರೊಂದಿಗೆ ನಮ್ಮನ್ನು ಸ್ವಾಗತ ಮಾಡಿಕೊಂಡು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ಅದು ಬಹಳ ನನಗೆ ಭಾಳ ಹಿಡಿಸೈತಿ. ಇನ್ನು ಮುಂದೆ ನಿಮ್ಮ ಉಜ್ವಲಾಗಿ ಈಗ ನಾಗರಾಜ ಸಾಹೇಬ್ ಒಂದು ಮಾತು ಹೇಳಿದರು, ನಿಜವಾಗ್ಲೂ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ಮಾತದು. ನೀವು ಬರೀ ಕರ್ಷಿಸಿ ಸನ್ಮಾನ ಮಾಡಿ ಮೆರವಣಿಗೆ ಮಾಡಿ ಅಷ್ಟು ಬರ್ರಿ, ಭಾಳ ಸಂತೋಷ, ಕುಣಿರಿ, ಕುಪ್ಪಳಿಸ್ರಿ, ಆನಂದ ಪಡ್ರಿ. ಬಟ್ ಏನಾದರೂ ನಿಮ್ಮ ಕಲಿತ ಸಾಲಿಗೆ ಸಣ್ಣ ಕೀರ್ತಿ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅದನ್ನು ಮುಂದಿನ ದಿನಮಾನಗಳಲ್ಲಿ ಸಾಹೇಬ್ರೆ ನಮ್ಮ ಪೇಟಾಲು ಗ್ರಾಮದವರು ಅಂತವರೆಲ್ಲ ಮಾಡೇ ಮಾಡ್ತಾರೆ ಎಂಬ ಭರವಸೆಯನ್ನು ತಮಗೆ ಕೊಡ್ತಾ ಇದ್ದೆ. ನೂತನ DDP ಇರ್ತಕ್ಕಂಥವ್ರು ಕೂಡ ರೇಣುಕಾ ಅಬೂಡಿ ಸಾಹೇಬ್ ಕೂಡ ನೋಡ್ರಿ, ನಮ್ಮ ಸುಕ್ಷೇತ್ರವಾಗಿರ್ತಕ್ಕಂಥ ಸಿಂಟಾಲು ಗ್ರಾಮದಲ್ಲಿ ಕೂಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸಮನ್ವಯಾಧಿಕಾರಿಗಳಾಗಿ ಆನಂತರ ಶಿರಟ್ಟಿಯಲ್ಲಿ ಅಮೋಘ ಸೇವೆಯನ್ನು ಡಿಒರಾಗಿ ಮತ್ತೆ ಗ್ರಾಮೀಣದೊಳಗ ಡಿಒರಾಗಿ ಮೊನ್ನೆ ತಾನೇ ನೋಡಿ ಅವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಮೇಲೆ ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ. ಪ್ರಮೋಷನ್ ಆಗಿ ಬೇರೆ ಜಿಲ್ಲೆಗೆ ಹೋಗ್ಬೋದಾಗಿತ್ತು, ಆದರೆ ನಮ್ಮ ಜಿಲ್ಲೆಗೆ ಇರಲಿ ಅಂತ ತಿಳ್ಕೊಂಡು ಉಸ್ತುವಾರಿ ಸಚಿವರಾಗಲಿ ಆನಂತರ ಅಭಿಮಾನಿಗಳಾಗಲಿ ಅವರನ್ನು ಇಲ್ಲೇ ಇಟ್ಕೊಂಡು ಅವರ ಸೇವೆ ಬಹಳ ಅಮೋಘವಾಗಿದೆ. ಅಷ್ಟೇ ದಕ್ಷ ಆಡಳಿತಗಾರರ ನಾಗರಹಳ್ಳಿ ಸಾಹೇಬರ ಗಡಿಯಲ್ಲಿ ಪಳಗಿರ್ತಕ್ಕಂಥವ್ರು ಅಂತ ಕಳ್ಕಣ್ಣವ್ರ ಸಾಹೇಬ್ರು ಹೇಳಿಬಿಟ್ರು. ಕಳ್ಕಣ್ಣ ಸರ್ ಆಗಲೇ ಹೇಳ್ತಕ್ಕಂಥ ಅಕ್ಷರ ಸಾಮ್ಯ ಸತ್ಯ. ನಾಗರಹಳ್ಳಿ ಸಾಹೇಬ್ರು ಅಂದ್ರೆ ನಾವು ಆ್ಯಕ್ಚುಲಿ ಭಯಪಡ್ತಿದ್ವಿ ಅವ್ರಿಗೆ. ಅವರು ಹೆದರ್ಸಿರ್ಲಿಲ್ಲ, ಕೆಲಸ ಮಾಡೋರು ಬೆನ್ನು ತಟ್ಟಿ ಮುನ್ನುಗ್ತಾ ಇದ್ರು. ನಾನೊಂದು ಕಬಡ್ಡಿ ಆಡಿಸ್ತಾ ಇದ್ದೆ JT ಸ್ಕೂಲಲ್ಲಿ, ಸಾಹೇಬ್ರು ಅಂದಿದ್ದು ನಾನು ನೋಡೇ ಇಲ್ಲ. ನನ್ನ ಕೆಲಸದಲ್ಲಿ ನಾನಿದ್ದೆ, ಅವರು ಸಾಹೇಬ್ರು ಬಂದರು, ಇಲ್ಲಪ್ಪ ನೀನು ಮಾಡು, ನಿನ್ನ ಕೆಲಸ ನೀನು ಮಾಡ್ತಾ ಇದ್ದಿದ್ದಿ ಮಾಡಂತ ಬೆನ್ನು ತಟ್ಟಿ ನನಗೆ ಮತ್ತೆ ಆ ಆಟವನ್ನು ಯಶಸ್ವಿಯಾಗಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥವ್ರು. ನಮ್ಮನ್ನು ಶಿಕ್ಷಕರನ್ನು ಎಂದೂ ಬಿಟ್ಟು ಕೊಡ್ತಿರಲಿಲ್ಲ ಅಂತ ಸಾಹೇಬರು ನಮಗೆ ನಿಜವಾಗ್ಲೂ ಎಲ್ಲೇ ಸಿಗಲಿ ಎಲ್ಲೇ ಕಾಣಲಿ ಮಾತಾಡಿಸ್ದ ಹೋದಂದ್ರೆ ಅವರ ಇದೇನಲ್ಲ, ಜಯಮಾನ ಅಲ್ಲ. ಸಣ್ಣವರಿರಲಿ ದೊಡ್ಡವರಿರಲಿ ಮಾತಾಡಿಸಿ ಆರಾಮಿದ್ದೀರಾ, ನಿಮ್ಮ ಕುಟುಂಬ ಎಲ್ಲ ಆರಾಮೈತೆ ಅಂದ ಮುಂದೆ ಸಾಕ್ತಾ ಇದ್ದಾರೆ. ಅವ್ರು ಹೇಳಿದರು ಎಷ್ಟು ತಿಥಿ ಆಗ್ತಿದ್ವು. ನಿಜವಾಗ್ಲೂ ಆ ಬರ್ತಕ್ಕಂಥ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ನೋಡಿದರೆ ಅದನ್ನು ಎದೆ ತಟ್ಟಿ ಧೈರ್ಯದಿಂದ ಹೆದರಿಸಿ ಮುಂದಿರ್ತಕ್ಕಂಥ ಸಾಹೇಬ್ರು ಇದ್ರೆ ಅದು ಏನು ನಾಗರಾಜ್ ಸಾಹೇಬ್ ಅಂತ ಹೇಳುವ ಮಾತಿನ ಮೂಲಕ ನಾನು ಈಗ ಕೂಡ ಅವ್ರ ಗಳಿಗೆಯಲ್ಲಿ ನಮ್ಮ ಬುಡಿ ಸಾಹೇಬರು ಕೂಡ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇಟ್ಕೊಂಡು ಇಲ್ಲಿ ನನ್ನ ಎಲ್ಲ ಸಹಪಾಠಿಗಳಿಗೆ ಆನಂತರ ಈ ನನ್ನ ಮುದ್ದು ವಿದ್ಯಾರ್ಥಿಯಾಗಿ ಸಮಯ ಆಗಿದೆ, ಸಮಯದ ಅಭಾವ ಭಾಳ ಇದೆ. ನಾನು ಮಾತಾಡಕ್ಕೆ ಹತ್ತಿದ್ರೆ ಒಂದು 2 ತಾಸುಗಳೇ ಮಾತಾಡ್ಬೇಕಂತ ಮಾಡಿದ್ದೆ, ಆದರೆ ನನಗೆ ಮುನ್ಸೂಚನೆ ಏನು ಕೊಟ್ಟಿದ್ದಿಲ್ಲ ಮಾತಾಡ್ರಿ ಅಂತ ನೇರವಾಗಿ ವೇದಿಕೆ ಕರೆದಿದ್ದಾರೆ. ದಯವಾಗ್ಲೂ ಈ ಮಾಡಿರ್ತಕ್ಕಂಥ ನನ್ನ ಪೇಟಾಲೂರು ಗ್ರಾಮದ ಜನತೆಗೆ ನಾನು ಎಷ್ಟು ಚಿರಋಣಿಯಾಗಿನಂದ್ರೆ ನೋಡ್ರಿ, 41 ವರ್ಷ ಎಲ್ಲರ ಜೊತೆಗೆ ಇದ್ಕೊಂಡು ಎಲ್ಲರ ಊರನ್ನರ ಜೊತೆ ಮುದ್ದು ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರ ಜೊತೆ ನಾವು ಪ್ರಾಥಮಿಕ ಪ್ರೌಢ ಕಾಲೇಜು ಅಂತ ಭೇದ ಭಾವ ನಮ್ಮ ಜೀವಮಾನದಲ್ಲೇ ಬರಲಿಲ್ಲ. ನಮ್ಗೆ ಎಲ್ಲವೂ ನಮ್ಮ ಶಾಲೆ
ಎಲ್ಲವೂ ನಂದ ಏನೇ ಇದ್ರೂ ಮಾಡ ನಡೆಸ್ತಾರೆ ಅಂತಿದ್ವಿ. ಅಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಗ್ರಾಮದಲ್ಲಿ ಇವತ್ತು ನಾವು ಮೆರವಣಿಗೆ ಮುಖಾಂತರ ನಮ್ಮನ್ನೆಲ್ಲ ಸ್ವಾಗತಿಸಿಕೊಂಡು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಬ್ಯಾಚಿನ ವಿದ್ಯಾರ್ಥಿನಿಯರು ನೋಡಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಪಿ ಡಿ ಇದ್ದಾರೆ, ಶಿಕ್ಷಕರಿದ್ದಾರೆ, ಇನ್ನಿತರ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಬೇರೆ ಬೇರೆ ಸ್ಥಾನದಲ್ಲಿದ್ದರೂ ಕೂಡ ತಮ್ಮ ಕಾರ್ಯಕ್ರಮಗಳಿಗೆ ಬದಿಗೊತ್ತಿ ಈ ಕಾರ್ಯಕ್ರಮವನ್ನು ಈಗ 1 ವರ್ಷಗಳಿಂದ ತಯಾರಿಯನ್ನು ನಡೆಸಿಕೊಂಡು ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ. ನಿಜವಾಗಲೂ ನೀವು ಯಶಸ್ವಿ ಮಾಡಿರ್ತಕ್ಕಂಥ ನನ್ನ 30 ವಿದ್ಯಾರ್ಥಿಗಳಿಗೆ ನೀವೇ ಧನ್ಯರು. ನಾವು ಇವತ್ತೇನು ಸನ್ಮಾನಗೊಳ್ಳಲಿಕ್ಕೆ ಆಗಮಿಸಿವಲ್ಲ, ನಾವು ಧನ್ಯರು ಅಂತ ಭಾವಿಸ್ಕೊಂಡು ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹಾತಿಥಿಗಳು ನೋಡಿ, ಚಿಕ್ಕಮಗಳೂರಿಂದ ಬಂದು ಭಾಳ ಚಂದ ಮಾತಾಡಿದ್ರು ನಮ್ಮ ನಿಂಗಪ್ಪ ಅವರು. ಅವ್ರನ್ನ ನಿಜವಾಗ್ಲೂ ನೋಡಿರಿ, ಎಲ್ಲಿ ಚಿಕ್ಕಮಗಳೂರು, ಎಲ್ಲಿ ಗದಗ ಜಿಲ್ಲೆ, ಅಂಥವ್ರು ಬಂದು ಇಲ್ಲಿ ಬಂದು ಭಾಳ ಸುಂದರವಾಗಿರ್ತಕ್ಕಂಥ ಕಿವಿ ಮಾತುಗಳನ್ನು ಹೇಳಿರ್ತಕ್ಕಂಥ ಮಹನೀಯರು. ನೀವು ಇನ್ನೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿರಿ, ನೀವು ಬಂದು ನಮ್ಮ ಗ್ರಾಮದ ಗುರುಹಿಯರಿಗೆ ಉಪದೇಶಗಳನ್ನು ಮಾಡಿ ಅಂತ ನಾನು ಅವರಲ್ಲಿ ಕೂಡ ಕೇಳಿಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನನ್ನು ಕರೆಸಿ ಇವತ್ತು ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಹಳೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶ್ರೀ YH ಬಚ್ಚನಹಳ್ಳಿ ಸಾಹೇಬರಿಗೆ ನಮಸ್ಕಾರ, ಧನ್ಯವಾದಗಳು ಸರ್. ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಸನ್ಮಾನಿತ ಗಣ್ಯ ಶಿಕ್ಷಕ ವೃಂದದಲ್ಲಿ ವಿನಂತಿ ಮಾಡಿಕೊಳ್ತೇನೆ, ತಾವೆಲ್ಲರೂ ಕೂಡ ಅತ್ಯಂತ ಸಮರ್ಥನೀಯವಾಗಿ ಗಂಟೆಗಟ್ಟಲೆ ಮಾತನಾಡುವಂಥ ಸಾಮರ್ಥ್ಯವನ್ನು ಉಳ್ಳವರು. ಆದರೆ ಸಮಯವನ್ನು ಕೂಡ ನಾವು ನೋಡಬೇಕಾಗ್ತದೆ. ಹೀಗಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳಿ ವಿದ್ಯಾರ್ಥಿಗಳ ಪರವಾಗಿ ಒಬ್ಬರಿಗೆ ನಾನು ಮಾತನಾಡೋದಕ್ಕೆ ಅವಕಾಶ ಕೊಡ್ತೇನೆ. ವಿಶೇಷವಾಗಿ ಹಳೆಯ ವಿದ್ಯಾರ್ಥಿಗಳ ಪೈಕಿ ಈಗ ಶಿಕ್ಷಕರಾಗಿ ಸೇವೆ ಸಲ್ಲಿಸತಕ್ಕಂಥ ಉಮಾದೇವಿ ಹುರುಳಿಯವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಗುರುಭೋ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಗುರುವೃಂದಕ್ಕೂ ನನ್ನ ಸ್ನೇಹಿತರ ಪರವಾಗಿ ಎಲ್ಲರ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಮಾಡಬೇಕು ಅನ್ನೋಂಥ ಒಂದು ಸಂದರ್ಭ ನಮ್ಮ ಸಹೋದರಿ ಸುಧಾ ಮೇಡಮ್ ಅವರು ಈ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಎಲ್ಲರನ್ನೂ ಒಂದುಗೂಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದ್ದಾಳೆ ಅನ್ನುವಂಥ ಮಾತನ್ನು ಸಹೋದರಿಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನೆನೆಸುತ್ತಾ ಈ ಒಂದು ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಹಾಲೇಶ್ವರ ಶರಣರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಈ ಒಂದು ನಮ್ಮ ಗುರುವಂದನೆಗಳನ್ನು ಸಲ್ಲಿಸುತ್ತಾ ಉದ್ಘಾಟಕರಾಗಿ ಆಗಿರ್ಸಿರ್ತಕ್ಕಂಥ ರೇಣುಕಪ್ಪ ಎಸ್ ಗೂಡಿ ಉಪನಿರ್ದೇಶಕರು ಅವ್ರಿಗೂ ಕೂಡ ಈ ಒಂದು ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಸರ್ ಹಾಲಿ DDPI ಸರ್ ಆಗಿರೋದ್ರಿಂದ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಒಂದು ವಿಷಯಗಳನ್ನು ನಮಗೂ ಕೂಡ ಇಲ್ಲಿ ಇರೋರಿಗೆ ಒಂದು ರೀತಿ ಒಳಗೆ ಅವರು ತಿಳಿಸ್ಕೊಟ್ರು. ಬಟ್ ಈಗ ಅವರು ಯಾಕಪ್ಪ ಅಂದರೆ ನಾವು ಈ ಕಾಲದಲ್ಲಿ ಇರೋದ್ರಿಂದ ಅವರು ರಿಕ್ವೆಸ್ಟ್ ರೂಪದಲ್ಲೇ ಎಲ್ಲರನ್ನೂ ಕೇಳಿಕೊಂಡ್ರು. ಆದರೆ ನಮ್ಮ ನಾಗರಹಳ್ಳಿ ಸರ್ ಹಂಗಲ್ಲ, ಯಾಕಂದರೆ ಅವರು ಗತ್ತು ಅವರದ್ದು ಒಂದು ಇದನ್ನೇ ಬೇರೆ. ಹಾಗಾಗಿ ಅವರು ತಮ್ಮ ಶೈಲಿಯಲ್ಲೇ ನಮಗೆ ಒಂದು ಈ ಕಾರ್ಯಕ್ರಮ ಮತ್ತು ಶಿಕ್ಷಕರ ಬಗ್ಗೆ ಮತ್ತು ಈ ಗ್ರಾಮದ ಬಗ್ಗೆ ಮತ್ತು ಎಲ್ಲ ನಮ್ಮ ಗುರುವೃಂದದ ಬಗ್ಗೆ ತಮ್ಮ ಹಳೆಯ ಶೈಲಿ ಒಳಗೆ ನಮಗೇನು ಮಾಡಿಕೊಟ್ರು ಅಂತಂದ್ರೆ ನಾವು ಹಂಗೆ ಇರಬೇಕು, ಗುರುಗಳಾದವ್ರು ಹಂಗೆ ಇರಬೇಕು ಮತ್ತು ಯಾವ ರೀತಿ ಇರಬೇಕು ಅನ್ನೋದನ್ನು ನಮಗೆ ಕಿವಿ ಮಾತುಗಳ ಮೂಲಕ ತಿಳಿಸ್ಕೊಟ್ರು. ಹಿರಿಯರ ಮಾರ್ಗದರ್ಶನ ಸದಾ ನಮ್ಮ ಜೊತೆ, ನಮ್ಮೂರವ್ರಿಗೆ ಎಲ್ಲರಿಗೂ ಆಶೀರ್ವಾದ ರೂಪದಲ್ಲಿ ಇರಲಿ ಅಂತ ಸರ್ ಎಲ್ಲರೂ ಕೇಳ್ಕೊಳುತ್ತಾ, ಅದೇ ರೀತಿ ದೂರದ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದು ತಮ್ಮ ಒಂದು ವಿಶೇಷ ಜ್ಞಾನವನ್ನು ನಮಗೆಲ್ಲರಿಗೂ ಕೂಡ ಏನು ಮಾಡಿದರು ಈ ಕಾರ್ಯಕ್ರಮದ ಮೂಲಕ ಉಣಬಡಿಸಿರ್ತಕ್ಕಂಥ ಶ್ರೀಯುತ ಪಿ ನಿಂಗಪ್ಪ ಸರ್ ಅವ್ರಿಗೂ ಕೂಡ ನಿವೃತ್ತ ಉಪನಿರ್ದೇಶಕರು ಇವ್ರಿಗೂ ಕೂಡ ಈ ಒಂದು ಗುರುವಂದನೆ ಕಾರ್ಯಕ್ರಮದ ಪರವಾಗಿ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ಗುರುವಂದನೆಗಳನ್ನು ಸಲ್ಲಿಸಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಏನಪ್ಪ ಅಂತಂದರೆ ಇಲ್ಲಿ ನಾವೆಲ್ಲರೂ ವಿದ್ಯಾರ್ಥಿಗಳಂತಂದರೆ ಭಾಳಷ್ಟು ನಮ್ಮ ಸರ್ ಹಂಗೆ ಮಾಡಿದರು, ನಮ್ಗೆ ಹಂಗೆ ಕಲಿಸಿದ್ರು, ಹಿಂಗೆ ಕಲಿಸಿದ್ರು ಅಂತ ಎಲ್ಲ ಹೇಳ್ಬೇಕಂತ ಈಶ್ವರ ಬರ್ಕೊಂಬಂದಿದ್ವಿ. ಎಲ್ಲರೂ ಹೇಳಿದರು ನೀವು ಅಷ್ಟು ಹೇಳ್ರಿ ಇಷ್ಟು ಹೇಳ್ರಿ ಅಂತ. ಸಾಕಷ್ಟು ಜನ ಎಲ್ಲ ಸ್ನೇಹಿತ ಮಿತ್ರರು ಏನಾಗಿದ್ದರು ತಮ್ಮ ಶಿಕ್ಷಕರನ್ನು ನೆನೆಸ್ಕೊಳ್ಳಿಕ್ಕೆ ರೆಡಿಯಾಗಿದ್ದರು. ಆದರೆ ಸಮಯದ ಅಭಾವದ ಕಾರಣದ ನಿಮಿತ್ತ ನಾವೆಲ್ಲ ಶಿಕ್ಷಕರುಗಳಿಗೂ ಒಂದೇ ಒಂದು ಸಾಲಿನೊಳಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಪಾಠ ಮಾಡಿರುವ ರೀತಿ
ನೀವು ಹಂಚಿರುವ ಜ್ಞಾನ, ನೀವು ಮಾಡಿರುವ ಆರೈಕೆ, ನೀವು ತೋರಿರುವ ಪ್ರೀತಿ ಇದೆಲ್ಲವೂ ಸೇರಿ ನಮ್ಮ ಅದ್ಭುತ ಭವಿಷ್ಯವನ್ನು ಇವತ್ತು ನಾವು ರೂಪಿಸಿಕೊಳ್ಳಿಕ್ಕೆ ಸಹಾಯ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ಎಲ್ಲ ನನ್ನ ಗುರುಗಳಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ನಮ್ಮೆಲ್ಲ ಗುರುವೃಂದಕ್ಕೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಮತ್ತು ಇಲ್ಲಿ MCS ಸ್ಕೂಲು ಹಳೆ ಶಾಲೆಯಾಗಿತ್ತು, ನಮ್ಮ ಮಠ ಶಾಲೆ ಹೊಸ ಶಾಲೆಯಾಗಿತ್ತು. ಈ ಹೊಸ ಶಾಲೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ನಮ್ಮ ದಿವ್ಯ ಶರಣರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಒಂದು ಅಡಿಪಾಯ ಹಾಕಿರ್ತಕ್ಕಂಥ ನಮ್ಮ ಅಪರಂಜಿ ಮೇಡಮ್ ಅವ್ರನ್ನ ನಾ ಈ ಕಾರ್ಯಕ್ರಮದ ಮೂಲಕ ನೆನೆಸ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತಾ ಅಂತ ಒಂದು ಮಾತನ್ನು ಹೇಳುತ್ತಾ, ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ನಾನು ಏನು ಮಾಡ್ತಾ ಇದ್ದೀನಿ, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಒಬ್ಬ ಶಿಕ್ಷಕಿ ಆಗಿರೋದ್ರಿಂದ ನಮ್ಮ ಒಂದು ಶಿಕ್ಷಕರ ಒಂದು ಕಾರ್ಯಕ್ರಮಕ್ಕೆ ಆ್ಯಪಲ್ ಪರ್ವಿ ಸರ್ನ ನಾವು ಸಿದ್ದು ಆ್ಯಪಲ್ ಪರ್ವಿ ಸರ್ ಅಂತಂದು ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸರ್ ಒಂದು ಮಾತನ್ನು ಹೇಳಿದರು, ನಾವು ಶಿಕ್ಷಕಿ ಆಗಿರೋದ್ರಿಂದ ನಮ್ಮನ್ನು ಉದ್ದೇಶಿಸಿ ಅವರು ಹೇಳಿದರು, ಏನಪ್ಪ ಅಂತಂದ್ರೆ ನೀವು ಹೇಳ್ತಕ್ಕಂಥ ವಿದ್ಯೆ ನಿಮ್ಮನ್ನು ಯಾವ ರೀತಿ ಮುಂದೆ ಕೊಂಡೊಯ್ಯುತ್ತೆ ಅಂತಂದರೆ, ನೀವು ಸುಮಾರು ರಿಟೈರ್ಡ್ ಆಗಿಂದಾಗಿರ್ಬೋದು, ಬೇರೆ ಊರಿಗೆ ವರ್ಗಾವಣೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು, ನಿಮ್ಮನ್ನು ಕಂಡ ತಕ್ಷಣ ವಿದ್ಯಾರ್ಥಿಗಳು ಗುರುಗಳನ್ನು ಕಂಡ ತಕ್ಷಣ ಓಡೋಡಿ ಬಂದು ಮಾತಾಡ್ಸಂಗಾಗಿರ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ನಮ್ಮ ಮಾಸ್ತರ್ ಹೊಂಟನ್ಲೇ ಕಾರಿನ ಗ್ಲಾಸ್ ಏರಿಸು ಅನ್ನೋಂಥ ಮಾಸ್ತರ್ ಆಗಬೇಡ್ರಿ ಅನ್ನೋವಂಥ ಮಾತನ್ನು ನಮಗೆ ಹೇಳ್ಕೊಟ್ಟಿದ್ದ ಸರು. ಈಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಸರ್ ಈ ಕುಂತಿರೋರು ಯಾರು ಸರ್ ಕಾರಿನ ಗ್ಲಾಸ್ ಏರಿಸ್ರಿ ಅನ್ನೋವಂಥ ಶಿಕ್ಷಕರು ಇಲ್ಲಿ ಯಾರೂ ಇಲ್ಲ. ಎಲ್ಲರೂ ಓಡೋಡಿ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಥ ಜ್ಞಾನವನ್ನು ನಮಗೆ ಒದಗಿಸಿಕೊಟ್ಟು ನಮಗೆ ಉತ್ತಮ ಭವಿಷ್ಯವನ್ನು ನಮಗೆ ರೂಪಿಸಲಿಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಾರೆ, ನಮಗೆ ಮಾರ್ಗದರ್ಶನವನ್ನು ಕೂಡ ಅವರು ನೀಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ನಮ್ಮ ಹಿರಿಯರು ಚೋರ್ಗಸ್ತಿ ಸರ್ ಅವರು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವರ ಸೌಮ್ಯ ಸ್ವಭಾವ ನಮ್ಮನ್ನು ಇವತ್ತಿಗೂ ಕಾಡುತ್ತೆ. ಇವತ್ತು ಅದೇ ಮುಗ್ಧತೆ ಸಾರಲ್ಲಿ ನಾನು ಕಂಡು ತುಂಬ ನನಗೆ ನೋವಾಯಿತು. ಜೊತೆಗೆ ಸರ್ ಕೂಡ ನಾನು ಮಾತಾಡ್ಸಿಲ್ಲಲ್ಲ ಅನ್ನುವಂಥ ಫೀಲ್ ಕೂಡ ನನಗಾಯಿತು ಅನ್ನೋ ಒಂದು ಮಾತನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಮಠ ಶಾಲೆ ಆರಂಭ ಆಯಿತು. ಈ ಎರಡು ಮಠ ಶಾಲೆ ಆರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಠ ಶಾಲೆಗೂ ಮತ್ತು MCS ಸ್ಕೂಲ್ಗೂ ಒಂದು ಸ್ಪರ್ಧಾತ್ಮಕ ಮನೋಭಾವ ಬಂತು. ಆ ಸ್ಪರ್ಧಾತ್ಮಕ ಮನೋಭಾವವನ್ನು ಹುಟ್ಟಾಕಿದವ್ರು ಯಾರಪ್ಪ ಅಂತಂದರೆ ಜಟ್ಟಣ್ಣವ್ರ ಸರ್ ಇರ್ಬೋದು, ರಾಟಿ ಸರ್ ಇರ್ಬೋದು. ಅವ್ರ ಜೊತೆಗೆ ಪೈಪೋಟಿಗೆ ಹಿಡಿದಿರೋರು ಸುಳ್ಳ ಸರು ಮತ್ತು ಹರ್ಲಾಪುರ ಸರು, ಸಂದಿಗೋಡ್ ಸರ್ ಅನ್ನುವಂಥ ಮಾತನ್ನು ನಾನು ಈ ಒಂದು ವೇದಿಕೆ ಮೇಲೆ ನೆನಪಿಸ್ತಾ, ಎರಡೂ ಶಾಲೆಗಳ ಒಂದು ಸ್ಪರ್ಧಾತ್ಮಕ ಮನೋಭಾವ ನಮ್ಮಲ್ಲಿ ಉತ್ತಮ ವಿದ್ಯೆಗೆ ಕಾರಣ ಆಯಿತು ಅನ್ನೋಂಥ ಮಾತನ್ನು ಕೂಡ ಈ ಮಾತಲ್ಲಿ ಸ್ಮರಿಸುತ್ತಾ, ಜೊತೆಗೆ ಇನ್ನು ಹೈಸ್ಕೂಲ್ ವಿಭಾಗಕ್ಕೆ ಬಂದಾಗ ನಾವೆಲ್ಲರೂ ಕೂಡಿ ಒಂದೇ ಕಡೆ ಬರ್ತಕ್ಕಂಥ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನಮಗೆ ಆದರೂ ನಾನು ಹೇಳಿದರು, ಯಾಕಂದ್ರೆ ಗುರುಗಳು ನೀನು ಮುಂದೆ ನಿಂತು ಮಾತಾಡ್ಬೇಕಂದ್ರೆ ಎದೆ ಡೌಗುಟ್ಟುತ್ತಾ ಅಂತ ಹೇಳಿದ್ರು. ಮೋಸ್ಟ್ಲಿ ಆ ಒಂದು ಎದೆ ಡೌಗುಟ್ಟುವಂಥ ವ್ಯಕ್ತಿತ್ವ ಯಾರ್ದಪ್ಪ ಅಂದರೆ ನಮ್ಮ DR ಚೌಡಿ ಸರ್ದು ಅನ್ನುವಂಥ ಮಾತನ್ನು ನಾನು ಈ ಕಾರ್ಯಕ್ರಮದಲ್ಲಿ ನೆನಪಿಸ್ತೀನಿ. ಯಾಕಂದರೆ ನಾವು 8ನೇ ಕ್ಲಾಸಿಗೆ ಹೋಗಿ ಅಡ್ಮಿಷನ್ ಮಾಡಿ ಕ್ಲಾಸಿಗೆ ಹೋಗಿ ಕುತ್ಕೊಂಡಾಗ ಹೇಳಿದರು, DR ರಾಕೀಸ್ ಅವರು ಈ ಸರ 8ನೇ ಕ್ಲಾಸಿನ ಕ್ಲಾಸ್ ಟೀಚರು ಅಂತಂದು. ಅಯ್ಯಪ್ಪೋ ಇವ್ರು ನಮ್ಮ ಕ್ಲಾಸ್ ಟೀಚರ್ ಆಗಿಬಿಟ್ರಲ್ಲ, ನೀವು 3 ವರ್ಷ ಇವ್ರ ಕೈಯಾಗ ಹೆಂಗಿರ್ಬೇಕಪ್ಪ ಅಂತ ಯೋಚನೆ ಕೂಡ ನಮ್ಮ ಮನಸ್ಸಿನಾಗ ಬಂದಿತ್ತು. ಹಾಗಾದರೆ ಅವ್ರದ್ದು ಒಂದು ಹೆಂಗಪ್ಪ ಅಂತಂದ್ರೆ, ಮುಖದಲ್ಲಿ ಸಿಡುಕು, ಹೃದಯದಲ್ಲಿ ಪ್ರೀತಿ ಹೊಂದಿರ್ತಕ್ಕಂಥ ಅದ್ಭುತ ನಟ ನಮ್ಮ ಗುರು DR ಚೌಡಿ ಸರ್ ಅನ್ನುವಂಥ ಮಾತನ್ನು ಕೂಡ ಈ ಮಾತನ್ನು ನಾನು ಸ್ಮರಿಸುತ್ತಾ, ಎಲ್ಲ ಶಿಕ್ಷಕರು ನಮಗೆ ಒಳ್ಳೆಯ ಜ್ಞಾನವನ್ನು ನೀಡಿರಿ. ನಾನು ಮಠ ಶಾಲೆಯಲ್ಲಿ ಓದಿರೋದ್ರಿಂದ ನನಗೆ ಈ ಪ್ರಾಥಮಿಕ ಶಾಲೆಯಲ್ಲಿ ಓದಿರ್ತಕ್ಕಂಥ ಶಿಕ್ಷಕರು ಅಷ್ಟು ಕಷ್ಟ ಪರಿಚಯ ಇರೋದ್ರಿಂದ, ಆದರೂ ಕೂಡ ನಾನು ಈ ಒಂದು ವೇದಿಕೆ ಮೂಲಕ ನಾನು ಚಲವಾದಿ ಸರ್ ಇರ್ಬೋದು, ನಾನು ಅವ್ರಿಗೆ ಒಂದು ಕಾರ್ಯಕ್ರಮದಲ್ಲಿ ಪರಿಹಾರ ಬೋಧಕೆಯಾಗಿ ಬಂದಿದ್ದೆ. ಆವಾಗ ಅವರು ಕೂಡ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದರು. ಅಗಸಿ ಸರ್ ಇರ್ಬೋದು, ಮತ್ತು ಜಟ್ಟಣ್ ಸರ್ ಅಂತೂ ಅವರು ನಮ್ಮ ಊರಿನ ಸಂಬಂಧ ಬೇಡ, ಮತ್ತೆ ಬಿಟ್ಟು ಹೋದ್ರೆ ನಾನು ಎಲ್ಲಿ ದೂರ ಅಕ್ಕಿನ ಅಂತಂದು ಮಗಳು ಕೊಟ್ಟು ಗಟ್ಟಿ ಮಾಡ್ಕೊಂಬಿಟ್ರು ಅವರು. ಹಾಗಾಗಿ ಈ ಒಂದು ಕಾರ್ಯಕ್ರಮದೊಳಗೆ ನಾವೆಲ್ಲರನ್ನೂ ಕೂಡ ಒಂದು ನೆನಪಿಸ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ಮಲೈ ಮೇಡಮ್ ಅವ್ರನ್ನಂತೂ ನಾನು ನೆನೆಸ್ಕೊಳ್ಳೇಬೇಕು. ಯಾಕಂತಂದ್ರೆ ಅವರು ನಮ್ಮ ಊರಿಗೆ ಅಪಾಯಿಂಟ್ ಆಗಿ ಬಂದಾಗ ಕೇವಲ 3 ತಿಂಗಳು ಪಾಪು ಇದ್ದ. ಆ ಮಗುನ ಕಟ್ಕೊಂಡು ಮೇಡಮ್ ಅವರು ಸ್ವೆಟ್ರ್ ಹಾಕ್ಕೊಂಡು ಸ್ಕಾರ್ಫ್ ಕಟ್ಕೊಂಡು ಬಜಾರ್ದಾಗ ಬರ್ಬೇಕಾದ್ರೆ, ನಮ್ಮೂರಿಗೆ ಹೊಸ ಟೀಚರ್ ಬಂದಾರಲಿ, ನಮ್ಮೂರಿಗೆ ಹೊಸ ಟೀಚರ್ ಬಂದಾರಲಿ ಅಂತಂದು ನೋಡೋಕೆ ಒಂದು ದಂಡ ಹೋಗಿದ್ವಿ ಅವ್ರು ಮೇಡಮ್ ಅವ್ರು ನೋಡೋಕೆ. ಆದ್ರೆ ಅವ್ರೊಂದು ಗುಣ ನನಗೆ ಏನು ಇಷ್ಟ ಆಯ್ತಪ್ಪ ಅಂದ್ರೆ,
ಅವರು ನಾನು ಬಾಣಂತಿ ಇದ್ದೀನಿ, ನಾನು ಎಲ್ಲಿ ಕಲಿಸೋಕೆ ಮಕ್ಕಳಿಗೆ ತೊಂದರೆ ಆಗುತ್ತೇನೋ ಅಂತಂದು ಹಿಂದೆ ಅವ್ರು ತಮ್ಮ ಸಂಗೋಣನ ತಗೊಂಬಂದಿದ್ರು. ಅವರು ನಮಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ನಮ್ಗೆ ವಿದ್ಯಾರ್ಜನೆಯನ್ನು ಮಾಡಿಕೊಟ್ರು ಅನ್ನೋಂಥ ಮಾತನ್ನು ಕೂಡ ಮೇಡಮ್ ಅವ್ರನ್ನ ಈ ಮೂಲಕ ನಾನು ಸ್ಮರಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲ ವಿಷಯದಲ್ಲೂ ಎಲ್ಲ ಇದರಲ್ಲೂ ಕೂಡ ನಮ್ಗೆ ಅತ್ಯಂತ ಉತ್ತಮ ಜ್ಞಾನವನ್ನು ನೀಡ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರನ್ನು ಕೂಡ ಇದ್ದಾರೆ. ನನಗೊಬ್ಬಕಿಗೆ ಅಲ್ಲ, ಪ್ರತಿಯೊಬ್ಬ ಇಲ್ಲಿ ಕೂಡಿರ್ತಕ್ಕಂಥ 1ರಿಂದ ಹಿಡಿದು 15ನೇ ತರಗತಿವರೆಗೂ ಕೆಲವೊಂದಿಷ್ಟು ಜನ ಸಹೋದರರೆಲ್ಲ ಏನಾಗಿದ್ದಾರಪ್ಪ ಅಂದ್ರೆ ಬೇರೆ ಬೇರೆ ಊರಿಂದ ಬಂದು ನಾವೆಲ್ಲರೂ ಇದೇ ಊರವರು ಇದ್ದೀವಿ. ಆದರೆ ಬಹಳಷ್ಟು ಜನ ಸಹೋದರರು ರಾಮೇನಹಳ್ಳಿಯಿಂದ ಬಂದಾರೆ, ಗಂಗಾವತಿ ಕಡೆಯಿಂದ, ಹೊಸಡಿ, ಹಳ್ಳಿಕೇರಿ ಎಲ್ಲ ಊರಿಂದ, ಹೊಸಲಾಪುರ ಎಲ್ಲ ಊರಿಂದ ಕೂಡ ಸಹೋದರರು ಬಂದು ನಮ್ಮ ಊರಲ್ಲಿ ಕಲ್ತೋಗ್ಯಾರ. ಆದರೆ ಆ ಎಲ್ಲ ಸಹೋದರರು ಕೂಡ ನಿಮ್ಮನ್ನು ಯಾವತ್ತೂ ಮರ್ತಿಲ್ಲ ಸರ್ ಅನ್ನುವಂಥ ಮಾತನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ನಾಗರಹಳ್ಳಿ ಸರ್ ಹೇಳಿದರು, ನಿಮ್ಮ ಒಂದು ಈ ಕಾರ್ಯಕ್ರಮ ಮಾಡಬೇಡ್ರಿ, ನೀವು ನಿಮ್ಮ ಶಾಲೆನ ಜೀರ್ಣೋದ್ಧಾರ ಮಾಡಿರಿ ಅನ್ನೋ ಮಾತನ್ನು ನಮಗೆ ನೆನಪಿಸಿದರು. ನಾನು ಈ ಮೂಲಕ ಸರ್ಗೆ ವಾಗ್ದಾನ ಮಾಡ್ತೀನಿ. ಸರ್, ಈ ಕಾರ್ಯಕ್ರಮ ನೀವು ಮಾಡಿ ನಮಗೆ ಬಂದು ಹೇಳಿಕೊಟ್ಟು ಜವಾಬ್ದಾರಿ ಹೆಚ್ಚು ಮಾಡಿರಿ ಸರ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಶಾಲೆನ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯೋಕ್ಕೆ SDMC ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಪ್ರಯತ್ನವನ್ನು ಪಡ್ತೀವಿ ಅನ್ನುವಂಥ ವಾಗ್ದಾನವನ್ನು ಕೂಡ ನಾನು ಸರ್ಗೆ ಈ ಮೂಲಕ ಮಾಡ್ತೀನಿ. ಸಾಕಷ್ಟು ಜನರು ಎಲ್ಲ ಶಿಕ್ಷಕರದು ಹೇಳ್ಬೇಕಂತ ಆಸೆ, ಬಟ್ ಸಮಯದ ಅಭಾವ ಇರೋದ್ರಿಂದ ನಾನು ಇಷ್ಟೇ ನಾನು ಮಾತಾಡ್ತೀನಿ. ಆದರೆ ಪ್ರತಿಯೊಬ್ಬ ಶಿಕ್ಷಕರಿಗೂ ನನ್ನೆಲ್ಲ ಸ್ನೇಹಿತರ ಪರವಾಗಿ ಎಲ್ಲರಿಗೂ ಕೂಡ ನಿಮಗೆ ಕೋಟಿ ಪ್ರಣಾಮಗಳನ್ನು ಮತ್ತು ವಂದನೆಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ನಿಮಗೆ ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಮತ್ತು ನಿಮಗೆಲ್ಲ ಈ ಒಂದು ಗುರುಗಳಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸಲು ಈ ಒಂದು ಕಾರ್ಯಕ್ರಮ ಮತ್ತು ವೇದಿಕೆ ಅಣಿಯಾಗಿದ್ದ ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನಾಡ್ತೀನಿ. ತುಂಬ ಧನ್ಯವಾದಗಳು ಮಾದೇವಿ ಮೇಡಮ್. ಆತ್ಮೀಯರೇ, ನಮಗೆ ಇತಿಹಾಸದಲ್ಲಿ ಒಂದು ಪಾತ್ರ ಬರ್ತದೆ, ಅದು ಅಲೆಕ್ಸಾಂಡರ್ ಅಂತೇಳಿ. ಅಲೆಕ್ಸಾಂಡರ್ ಇಡೀ ವಿಶ್ವವನ್ನು ಗೆದ್ದಂತಹ ಮಹಾಶೂರ ಅನಿಸ್ಕೊಳ್ಬೇಕು ಅಂತೇಳಿ ಹೊರಡ್ತಾನೆ. ಹಲವಾರು ವಿದೇಶಗಳನ್ನು ಗೆದ್ದುಕೊಂಡು ಕೂಡ ಬರ್ತಾನೆ. ಹೀಗೆ ಗೆದ್ದುಕೊಂಡು ಬಂದಿರುವಂತಹ ಅಲೆಕ್ಸಾಂಡರ್ ವಿಜಯ ಯಾತ್ರೆಯನ್ನು ಹಮ್ಮಿಕೊಳ್ತಾನೆ. ತನ್ನ ರಾಜ್ಯದ ತುಂಬೆಲ್ಲ ಮೆರವಣಿಗೆ ಹೊರಡ್ತಾನೆ. ಆನೆ ಮೇಲೆ ಅಂಬಾರಿ ಒಳಗಡೆ ಕೂತ್ಕೊಂಡಿದ್ದಾನೆ. ಅವನು ಹೊರಟಿದ್ದ ಮೆರವಣಿಗೆ. ಹಾಗೆ ಹೊರಟಾಗ ರಸ್ತೆ ಬದಿಯಲ್ಲಿ ದೂರದಲ್ಲಿ ಒಂದು ಗುಡಿಸಲು, ಆ ಗುಡಿಸಲಲ್ಲಿ ವಯಸ್ಸಾಗಿರುವಂಥ ಒಬ್ಬ ವ್ಯಕ್ತಿ ಕೋಲು ಹಿಡ್ಕೊಂಡು ನಿಂತಿದ್ದಂತೆ. ಮೆರವಣಿಗೆ ಜೋರಾಗಿ ನಡೆದಾಗ ಅಲೆಕ್ಸಾಂಡರ್ ಇದ್ದಕ್ಕಿದ್ದ ಹಾಗೆ ಆನೆಯಿಂದ ಇಳಿದು ಬಂದು ಆ ವ್ಯಕ್ತಿಯ ಕಾಲಿಗೆ ಹೋಗಿ ಮಂಡೆ ಊರಿ ನಮಸ್ಕಾರ ಮಾಡ್ತಾನಂತೆ. ಮಂತ್ರಿಗಳು ಮಹೋದಯರೆಲ್ಲ ಕೇಳ್ತಾರೆ, ಇಡೀ ವಿಶ್ವವನ್ನೇ ನಿನ್ನ ಕಾಲು ಕೆಳಗೆ ಹಾಕಿ ತುಳಿಬೇಕು ಅಂದ್ಕೊಂಡಿದ್ದಾನಂತ ಇಂತಹ ದೊರೆ ನೀನು ಹೋಗಿ ಆ ವೃದ್ಧನಿಗೆ ನಮಸ್ಕಾರ ಮಾಡ್ತೀಯಲ್ಲ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ಅವ್ರು ಬೇರೆ ಯಾರೂ ಅಲ್ಲ, ನನಗೆ ಜ್ಞಾನ ಕೊಟ್ಟಿರುವಂಥ ಗುರು ಅರಿಸ್ಟಾಟಲ್. ನನಗೆ ನನ್ನ ತಂದೆ ಜನ್ಮವನ್ನು ಕೊಟ್ಟು ಈ ಭೂಮಿಗೆ ಕರ್ಕೊಂಡು ಬಂದ ಸ್ವರ್ಗದಿಂದ. ಆದರೆ ಮತ್ತೆ ಭೂಮಿಯಿಂದ ಸ್ವರ್ಗಕ್ಕೆ ಕಳಿಸುವಂಥ ಶಕ್ತಿ ಇರೋದು ಕೇವಲ ಒಬ್ಬ ಗುರುವಿಗೆ ಮಾತ್ರ. ಅಂಥ ಗುರುಗಳೆಲ್ಲರೂ ಕೂಡ ನೀವೆಲ್ಲ ನಿಂತಿದ್ದೀರಿ. ಹೀಗಾಗಿ ನಿಮ್ಮನ್ನು ಹಳೆಯ ಶಿಷ್ಯರೆಲ್ಲರೂ ಕೂಡ ಗೌರವಿಸುವಂಥ ಕ್ಷಣಕ್ಕೆ ನೀವು ಎಲ್ಲರೂ ಸಾಕ್ಷಿಯಾಗೋಣ. ಈ ಸಿದ್ಧತೆಯನ್ನು ಇನ್ನೂ ಕೆಲವು 15ರಿಂದ 20 ನಿಮಿಷದ ಅವಧಿಯಲ್ಲಿ ಈ ಕಾರ್ಯಕ್ರಮ ಮುಗೀತದೆ. ದಯವಿಟ್ಟು ಯಾರೂ ಕೂಡ ಅವಸರ ಮಾಡಬಾರ್ದು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಮೊಟ್ಟ ಮೊದಲನೇದಾಗಿ ಈ ವೇದಿಕೆಯನ್ನು ಮುಂಭಾಗದಲ್ಲಿರ್ತಕ್ಕಂಥ ಒಂದು ವಸ್ತುವನ್ನು ತೆರವುಗೊಳಿಸಬೇಕು. ಟೇಬಲ್ ತೆಗಿರಿ. ಮೊದಲು ತಯಾರಾಗಿರುವಂಥವರಿಗೆ ಒಂದು ಚಿಕ್ಕ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. SD ಗೌರಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಮತಿ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನ ಮತ್ತು ಇತರ ಪುಸ್ತಕಗಳನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಈ ಅಧ್ಯಕ್ಷರು ಅಶೋಕರು ದಯವಿಟ್ಟು ವೇದಿಕೆ ಮೇಲೆ ಪುಸ್ತಕಗಳನ್ನು ಕೊಡುಗೆಯಾಗಿ ಸ್ವೀಕರಿಸಬೇಕು, ಚಪ್ಪಾಳೆಯನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ಮೂರ್ಛೆ
ಇಂದಿನ ಮತ್ತು ಸಾವಿತ್ರಿ ಕೊಪ್ಪಳ ಅವರು ಸಿದ್ಧತೆಯಲ್ಲಿರಬೇಕು, ಎಲ್ಲ ರೀತಿಯ ಸಿದ್ಧತೆಯಲ್ಲಿ. ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಇಂದಿನ ಸಮಾರಂಭಕ್ಕೆ ಆಗಮಿಸಿರುವಂತಹ ಉದ್ಘಾಟಕರಾದಂತಹ ಶ್ರೀ ರೇಣುಕಪ್ಪ ಎಸ್ ಬೋರ್ಡೆ ಅವರಿಗೆ, ಹಾಗೆ ಎನ್ ನಾಗರಳ್ಳಿ ಸರ್ ಅವರಿಗೆ ಮತ್ತು ಟಿ ನಿಂಗಪ್ಪ ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಸರ ನೀವು ಮೊಬೈಲ್ ಯಾರು ಹಿಂದೆ ಬರ್ರಿ, ಬರ್ರಿ ಮೊಬೈಲ್ ಯಾರು ಹಿಂದೆ ಬರ್ರಿ. ಸರ ಒಂದು ಸ್ವಲ್ಪ ಸರ್ಕೋರಿ ನೀವು ಮೊಬೈಲ್ ಯಾರು ಹಿಂದೆ ಸರ ಸರ್ ಇನ್ನೊಂದು ಸ್ವಲ್ಪ ನೋಡ್ರಿ ಫೋಟೋ ಹೊಡ್ಕೊಂಡು ಹೊರಗ ಸನ್ಮಾನವನ್ನ ಹಿರಿಯರಿಗೆ ಸನ್ಮಾನ, ದಯವಿಟ್ಟು ಚೇರುಗಳು ಅರೇಂಜ್ ಮಾಡಬೇಕು. ದಯವಿಟ್ಟು ಎಲ್ಲ ಹಿರಿಯರಲ್ಲಿ ಒಂದು ವಿನಂತಿ. ಶಾಲೆ ಮತ್ತು ಶ್ರೀ ಹಾಲೇಶ್ವರೇಶ್ವರ ಸಂಯುಕ್ತ ಪದವಿ ಪೂರ್ವ ಪ್ರೌಢಶಾಲೆಯ ಎಲ್ಲ 3 ಶಾಲೆಯ ವಿದ್ಯಾರ್ಥಿ ವೃಂದದಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ RF ಜಟನವರ ಗುರುಗಳು ಶ್ರೀಯುತರು. ಇವರ ಜನನ 26/1956, ಜನ್ಮಸ್ಥಳ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ತುಪ್ಪದಕೊರಟ್ಟಿ. ಇವರ ಸೇವೆ ಸಲ್ಲಿಸಿದ ದಿನಾಂಕ 7/11/1978 ಕಲ್ಮೇಶ್ವರ ಹೈಸ್ಕೂಲ್ನಲ್ಲಿ. ಇವರ ನಿವೃತ್ತಿ ದಿನಾಂಕ 30/6/2016. ಇವರ ಒಟ್ಟು ಸೇವೆ ಸಲ್ಲಿಸಿ ವರ್ಷಗಳು 38 ವರ್ಷಗಳು. ಇವರು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ನಮಗೆ ಅತ್ಯಂತ ಮಾರ್ಮಿಕವಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ನಂತರ ಶ್ರೀಮತಿ ಎಸ್ ಬಿ ಶಿವನಗೌಡರು ಗುರುಮಾತೆಯವರು ವೇದಿಕೆ ಮೇಲೆ ಬರಬೇಕು ಮುಂಭಾಗದಲ್ಲಿ. ಶ್ರೀಯುತರು 27/1956 ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಗುಡಿಗೆರೆಯಲ್ಲಿ ಜನನ. ಶ್ರೀಯುತರು 5/11/1979 ತಮ್ಮ ಚೊಚ್ಚಲ ಸೇವೆಯನ್ನು ಪೇಟಾಲೂರಿನಲ್ಲಿ ಆರಂಭಿಸಿದರು. ಮುಂದೆ ಪದೋನ್ನತಿ ಪಡೆದು ಗದಗದಲ್ಲಿ ಮುಖ್ಯೋಪಾಧ್ಯಾಯರಾಗಿ ತಮ್ಮ ಸೇವೆಯನ್ನು ನಿವೃತ್ತಿ ಸೇವೆಯನ್ನು ಅವರು ಆರಂಭಿಸಿದರು. ಶ್ರೀಯುತರಾದ ದೇವಪ್ಪ, ಇವರ ಜನ್ಮದಿನ 1/12/1944. ಇವರ KS ದೇವಪ್ಪ ನಮ್ಮ ತಂದೆಯವರು ಅಂತೇಳಿ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಗದಗ ಜಿಲ್ಲಾ ನರಗುಂದ ತಾಲೂಕು ಗೋರಿಹಟ್ಟಿಯಲ್ಲಿ ಜನನ. ಇವರ ಸೇವೆ ಸಲ್ಲಿಸಿದ ದಿನಾಂಕ 23/8/1971. ಇವರು ನಿವೃತ್ತಿಯಾದ ವರ್ಷ 31/12/2003. ಇವರು ಒಟ್ಟು ಸೇವೆ ಸಲ್ಲಿಸಿದ ವರ್ಷಗಳು 32 ವರ್ಷಗಳು 3 ತಿಂಗಳು. ಅದೇ ರೀತಿ KS ಕಳಕಣ್ಣವರು ಸರ್ ಮುಂಭಾಗದಲ್ಲಿ ಬನ್ನಿ. ಶ್ರೀಯುತರು ಗದಗ ಜಿಲ್ಲೆ ಗದಗ ತಾಲೂಕು ನರೇಗಲಲ್ಲಿ 1967 ಜನಿಸಿದರು. ಇವರು ತಮ್ಮ ಸೇವೆಯನ್ನು 4/2/1985 ಪೇಟಾಲೂರಿನಲ್ಲಿ ಪ್ರಾರಂಭಿಸಿದರು ಅನ್ನುವಂಥ ಮಾತನ್ನು ಹೇಳ್ತದೆ. ಅದೇ ರೀತಿಯಾಗಿ ಶ್ರೀಯುತರು 30/6/2027 ನಿವೃತ್ತಿಯನ್ನು ಹೊಂದಿದರು. ಸುದೀರ್ಘ 32 ವರ್ಷಗಿಂತಲೂ ಅಧಿಕ ಸೇವೆಯನ್ನು ಸಲ್ಲಿಸಿದರು. SC ಚಿನ್ನಗೌಡ ಹುಡುಗರು. ಇವರ ಹುಟ್ಟಿದ ದಿನ 2/2/1963. ಇವರು ಬಾಗಲಕೋಟೆ ಜಿಲ್ಲೆ ಏಕಲ್ ತಾಲೂಕಿನ ಜಂಬಲದಿನ್ನಿಯಲ್ಲಿ ಜನನ. ಇವರ ಸೇವೆ ಸಲ್ಲಿಸಿದ ದಿನ 25/10/1982. ಇವರು ಒಟ್ಟು ಸೇವೆಗಳನ್ನು 40 ವರ್ಷಗಳ ಕಾಲ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರು ವೇದಿಕೆ ಮೇಲೆ ಆಗಮಿಸಬೇಕು. ಈ ಕವಿತನ್ನು ಅವಳಿಸಬೇಕಂತೇಳಿ ನಾವು ಕೇಳ್ತಾ ಇದ್ದೇವೆ. ನಮಗೆ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಗುರುಗಳು ನಮಗೆ ಬುನಾದಿಯಾಗಿ ಮೇಲೆ ಆ ಬುನಾದಿ ಮೇಲೆ ಮನೆ ಕಟ್ಟುವ ಹೊರತು ನಾವಾಗಿ ಏನು ಮಾಡಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಎಲ್ಲ ವೇದಿಕೆ ನಲವತ್ತೈದು ಎಲ್ಲ ಮಹಿಳೆಯರು ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ಕೇಳ್ತೇನೆ.
ನಮ್ಮ ಸರ್ಕಾರಿ ಮಾದರಿ ಕೇಂದ್ರ ಶಾಲೆಯಲ್ಲಿ ಸೇವಿಸೋದಕ್ಕಿಂತ ನಮ್ಮ ಒಂದು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ನಮ್ಮ ಎಲ್ಲ ರೀತಿಯಿಂದ ಮಾರ್ಗದರ್ಶನ ಮಾಡಿದಂಥ ಶಿಕ್ಷಕರಿಂದ ಜಟ್ಟೆನವ್ರ ಗುರುಗಳಾದಿತ್ತು, ನಮ್ಮ ಗುರುಗಳಾದಿತ್ತು, ಆಮೇಲೆ ಶಶಿಕಲಾ ಟೀಚರ್ ಆಗಿಲ್ಲ ಹೇಳಿದರು ನಮ್ಮ DDP ಅವರು ಎಷ್ಟು ಚೆನ್ನಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರಿ ಅಂತೇಳಿ ಆ ಒಂದು ಎಲ್ಲ ತಳಕಗಳನ್ನು ಹಾಕಿಕೊಟ್ಟವರು ಈ ಒಂದು ಪ್ರಾಥಮಿಕ ಶಾಲೆ ಆಗಿದ್ದರಿಂದ ಅವಾಗೆಲ್ಲ ನಾವು ಯಾವುದೇ ಕ್ಯಾಶೆಟ್ ಹಾಕ್ಲಾರ್ದನ್ನ ಡ್ಯಾನ್ಸ್ ಮಾಡ್ತಿದ್ವಿ. ಆದರೆ ನಾವೇ ಹಾಡ್ತಾ ಜಾನಪದ ಗೀತೆಗಳನ್ನು ಹಾಡ್ತಾ ಈಗೂ ಅವರು ಕಲಿಸಿದಂಥ ಹಾಡುಗಳು ನಮ್ಗೆ ನೆನಪಿಲ್ಲದವು. ಯಾಕಂದ್ರೆ 4ರಲ್ಲಿ ಇಲ್ಲಿ ಸಾಕ್ಷರತಾ ಆಂದೋಲನ ಬಂದಿತ್ತು. ನಾವು ಆಡ್ಕೊಂತ ಆ ಒಂದು ಡ್ಯಾನ್ಸನ್ನು ಮಾಡ್ತಿದ್ವಿ. ಬಿತ್ತೋನ ಬಾರ ಅಕ್ಷರ ಬೀಜವ ಬಿತ್ತೋನ ಬಾರ. ಆಮೇಲೆ ನಾವು ಯಾವುದೇ ರೀತಿಯಾದ ಗಂಡು ಹೆಣ್ಣು ಭೇದ ಭಾವ ಇಲ್ಲದೇ ಗಂಡ್ಮಕ್ಳು ಹೆಣ್ಮಕ್ಳು ಒಂದು ಸಾಲು ಡ್ಯಾನ್ಸ್ ಎಲ್ಲ ನಮ್ಗೆ ಶಶಿಕಲಾ ಟೀಚರ್ ಕಲಿಸಿದಂಥ ನೆನಪುಗಳು ನಮ್ಗೆ ಇನ್ನೂ ಸಹಿತ ಮಾಸಿಲ್ಲ. ಶಿಕ್ಷಕರೊಂದಕ್ಕೆ ಸನ್ಮಾನ ಮಾಡಲು ನಮ್ಮೆಲ್ಲ ಸಹೋದರರು ಪ್ರತಿ ಹಂತಕ್ಕೆ 4ರಿಂದ 5 ಜನ ಸಹೋದರಿಯರು, 4ರಿಂದ 5 ಜನ ಸಹೋದರಿಯರು ಯಾರೋ ವೈಯಕ್ತಿಕವಾಗಿ ಕಳಿಸ್ಕೊಂಡು ಮೇಲೆ ಬಂದು ಗೌರವಯುತವಾಗಿ ಶಿಕ್ಷಕರನ್ನು ಗೌರವಿಸಬೇಕಂತ ಅವರಲ್ಲಿ ಕೇಳ್ಕೊತೇನೆ. ಪ್ರತಿಯೊಂದು ಬ್ಯಾಚಿಗೆ 5 ಜನ ಸಹೋದರಿಯರು, 5 ಜನ ಸಹೋದರರು ಅವರಿವರನ್ನದೇ ಸ್ವ ಇಚ್ಛೆಯಿಂದ ನಮ್ಮ ಕರ್ನಾಟಕದ ಮೂಲೆಯಿಂದ ಬಂದಂತ ನಮ್ಮ ಎಲ್ಲ ಸಹೋದರರು ಒಂದೊಂದೇ ಹಂತಕ್ಕೆ 5 ಜನ ಸಹೋದರಿಯರು ತವರು ಮನೆಗೆ ತಂದಂತಹ ಖುಷಿ ಜೊತೆಗೆ ಹಬ್ಬದ ವಾತಾವರಣ. ಈ ನಮ್ಮ ಗುರು ಶಿಷ್ಯರ ಸಂಬಂಧವು ಯಾವ ಸಂಬಂಧಕ್ಕೂ ಹೋಲಿಸಲಾಗದಂತ ಸಂಬಂಧ. ಸೊ ಅಂತ ಸಂಬಂಧವನ್ನು ನಿನ್ನೆ ರಾತ್ರಿ ನಾವು ನೋಡಿದ್ವಿ. ಇವರೇನು ಮನೆಗೆ ಹೋಗ್ತಾರೋ ಅಂದ್ರೆ ಸರಿಸುಮಾರು 3:45ವರೆಗೂ ನಮ್ಮ ಪ್ರತಿಯೊಂದು ಸಹೋದರರು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದನ್ನು ಇಲ್ಲಿ ಸ್ಮರಿಸ್ತೇನೆ ನಾನು ಬಂಧುಗಳೇ. 3:45 ಅಂದ್ರೆ ಆಮೇಲೆ ಇವರು ಒಂದು ನಿವೃತ್ತಿಯ ಒಂದು ದಿನಾಂಕ 30/7/2024 ಇವರು ಒಟ್ಟು ಸೇವೆ ಸಲ್ಲಿಸಿದ ವರ್ಷಗಳು 38 ವರ್ಷಗಳು. NS ಮಲ್ಲೇದ್ ಗುರುಮಾತೆಯರು, NS ಮಲ್ಲೇದ್ ಈ ಗುರುಮಾತೆಯರು ಜನವರಿ 4, 1965 ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ಸಿಂದಗಿಯಲ್ಲಿ ಶ್ರೀಯುತರ ಜನನ. ಅದೇ ರೀತಿಯಾಗಿ ತಮ್ಮ ವೃತ್ತಿ ಜೀವನವನ್ನು 17/9/1994 ಚೊಚ್ಚಲ ವೃತ್ತಿ ಜೀವನ ಪೇಟಹಾಲೂರಿನಿಂದಲೇ ಪ್ರಾರಂಭಿಸಿದರು. ಈಗ ಶ್ರೀಯುತರು ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆರ್ಜಿ ಮಾಲ್ಗೊಂಡಿ ಗುರುಮಾತೆಯರು ಇವರು ಹುಟ್ಟಿದ ದಿನ 1/7/1971 ಗದಗ ಜಿಲ್ಲೆ ಬೆಟಗೇರಿಯಲ್ಲಿ. ಇವರು ಸೇವೆಗೆ ಸಲ್ಲಿಸಿದ ಸೇವೆ ಸೇರಿದ ದಿನಾಂಕ 9/8/1994 ಪೇಟಾವೂರು ಶಾಲೆಯಿಂದ. ಇವರು ಪ್ರಸ್ತುತ HPS ತುಡಿಗೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. SM ಹಂಪಸಾಗರ ಮಠ ಗುರುಗಳು ದಿನಾಂಕ 2/7/1976 ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ನೀಲಗುಂದದಲ್ಲಿ ಶ್ರೀಯುತರ ಜನನ. ಅವರು ತಮ್ಮ ವೃತ್ತಿ ಜೀವನವನ್ನು 14/9/1995 2000ರವರೆಗೂ ಪೇಠಾಲೂರಿನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಶ್ರೀಮತಿ MD ಅಡಗೇರಿ ಮೇಡಮ್ ಅವರು ಇವರ ಜನನ 10/6/1971. ಇವರು ಪೇಟಾವೂರು ಶಾಲೆಯಲ್ಲಿ ಪ್ರಥಮ ಸೇವೆಯನ್ನು ಸಲ್ಲಿಸಿದ್ದಾರೆ. 8/4/1996 ಇವರು ಈಗ ವೃತ್ತಿ ಜೀವನ ಇಲ್ಲೇ ಒಂದು ಆರಂಭವಾಗಿದೆ. 5 ಜನ ಸಹೋದರರು ಆಹ್ವಾನವನ್ನು ಸ್ವೀಕರಿಸಿದ್ರಂದ್ರೆ ಒಂದು ರೀತಿ ನಮಗೇನೋ ಅವ್ರ ಆಹ್ವಾನವನ್ನು ಸ್ವೀಕರಿಸಿದ್ರೆ ನಮ್ಮೊಂದು ಪುಣ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ ಬಂಧುಗಳೇ. 5 ಜನ ಗುರುಮಾತೆಯರು ಗುರುಗಳು ನಾವು 4ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗ ಇಲ್ಲೇ ತಮ್ಮ ಪ್ರಥಮ ಸೇವೆಯನ್ನು ಆರಂಭಿಸಿದ್ದಾರೆ. ತಮ್ಮ ಒಂದು ಪ್ರತಿಯೊಂದು ಹಂತದಲ್ಲಿ ಅವರು ನಮ್ಗೆ ಮಾರ್ಗದರ್ಶಕರಾಗಿ ನಮ್ಗೆ ಅವರು ನಿಲ್ತಾರ. ಪ್ರಾಥಮಿಕ ಹಂತದೊಳಗೆ ಮಲ್ಯ ಟೀಚರ್ ಆಯಿತು, ಆಮೇಲೆ ಮಾಧವನ ಟೀಚರ್, ಆಮೇಲೆ ಅಗಸಿ ಗುರುಗಳು, ಆಮೇಲೆ ಹಂಪಸಾಗರ ಮಠ. ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಪ್ರತಿಶತ 95ಕ್ಕಿಂತ ಅಂದ್ರೆ 95% ಹೆಚ್ಚಿನವರ ಸೇವೆ ಚೊಚ್ಚಲ ಸೇವೆ ಅಂದ್ರೆ ಸ್ಟಾರ್ಟಿಂಗ್ ಸರ್ವಿಸ್ ಪೇಟಾಲೂರಲ್ಲೇ. ಇದಕ್ಕೆ ಕಾರಣ ಏನಂದ್ರೆ ಫಸ್ಟ್ ಅಪಾಯಿಂಟ್ ಆದಾಗ ಯಾವ ಊರು ತಗೋಬೇಕು ಎಲ್ಲರ ತಲೆಗೆ ವಿಚಾರ. ನೋಡ್ತಾರೆ ಪೇಟಾಲೂರು ಕಲಿತು ಮದುವೆ ತಗೋ ನೀನು ಅಂದ್ರೆ ಈ ಊರು ಪೋಸ್ಟಿಂದ ಖಾಲಿ ಅದ ಅಂದ್ರೆ ಸಾಕು ಪಟ್ ಅಂತ ಆಪ್ ಮಾಡ್ಕೊಂತಿದ್ರು. ಅಂದ್ರೆ ಇಲ್ಲಿ ಶಿಕ್ಷಣಕ್ಕೆ ಇರುವಂತ ಒಲವು
ಊರನ್ನವರು ಕೊಡ್ತಕ್ಕಂಥ ಕೋಆಪರೇಷನ್ ಮತ್ತು ಇಲ್ಲಿ ಗುರು ಶಿಷ್ಯರ ಸಂಬಂಧವನ್ನು ನೋಡಿ ಹೆಚ್ಚಿನವರು ಪ್ರತಿಶತ 95ಕ್ಕಿಂತ ಹೆಚ್ಚಿನ ಭಾಗ ಶಿಕ್ಷಕರು ತಮ್ಮ ಚೊಚ್ಚಲ ಜೀವನವನ್ನು ಪೇಟಾಳೂರಿನಿಂದ ಆರಂಭ ಮಾಡಿದ್ದಾರೆ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ. ನಾವು ಪ್ರಾಥಮಿಕ ಹಂತದಲ್ಲಿದ್ದಾಗ 4-5 ಗಂಟೆಗೆ ಶಾಲೆ ಮುಗಿದ್ರೆ ಮನೆಗೆ ಹೋಗಿ ಮುಖ ತಕೊಂಡು ಡ್ರೆಸ್ ಚೇಂಜ್ ಮಾಡಿ ಪುನಃ ಮತ್ತೆ ನಮಗೆ 2ನೇ ಮನೆ ಅನ್ನೋ ಹಾಗೆ ನಮ್ಮ ಶಾಲೆ ಇತ್ತು. ಶಾಲೆ ಹಿಂದಗಡೆ ನಮ್ಮ ಹಾಸಿಗೆ ಅಂದ್ರೆ ನಮ್ದು ಊಟ ಅಷ್ಟ ಮನೆಯಾಗ ಊಟ ಜಾಗ ಎರಡು ಬಿಟ್ರೆ ಪ್ರತಿಯೊಂದು ನಾವು ಶಾಲೆಯಲ್ಲೇ ಇರ್ತೀವಿ. ಮಲಗೋದು ಸಹ ನಮ್ಮ ಈ ಕಡೆ ಬಿಲ್ಡಿಂಗ್ ಅಲ್ಲಿ ನಾವು ಸುಮಾರು 3 ವರ್ಷ ಶಾಲೆಯಲ್ಲಿ ಮಲಗಿದೆವು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸ್ನೇಹಿತರೆ. ಅಂದ್ರೆ ನಾವು ಈ ಶಾಲೆಯಲ್ಲಿ ಮಲಗುತ್ತೇವೆ ಅನ್ನೋದ್ರ ಅರ್ಥ ಹಗಲು ರಾತ್ರಿ ಕೂಡ ನಮ್ಮೊಟ್ಟಿಗೆ ನಮ್ಮ ಶಿಕ್ಷಕ ಬಳಗ ಟೊಂಕ ಕಟ್ಟಿ ನಿಂತಿದೆ ಅನ್ನುವಂಥ ಮಾತು ನಾನು ಹೇಳ್ತಿದ್ದೇನೆ. ಇಲ್ಲಿ ಜಟ್ಟನವರು ಸರ್ ಅಂತ ಶಾಲೆ ಮುಗಿದ ಮೇಲೆ ಮನೆಗೆ ಹೋದ್ರ ಈ ಕಟ್ಟಿಗೆ ಹಿಂಗೆ ಕೈ ಇಟ್ಕೊಂಡು ಕುಂದ್ರವರು. ಅಂದ್ರೆ ಅವ್ರಿಗೆ ಮನೆ ಯಾರು ಶಾಲೆ ಯಾರು ಊಟಕ್ಕಷ್ಟ ಅವ್ರ ಮನೆಗೆ ಹೋಗ್ತಿದ್ರು. ಅನುಪಸ್ಥಿತಿಯಲ್ಲಿರುವಂಥ ನಮ್ಮ DN ರಾಟಿ ಗುರುಗಳನ್ನು ನಾವಿಲ್ಲಿ ಸ್ಮರಿಸ್ಬೇಕಾಗತ್ತೆ. ಈಗ ನಾವು ನಮ್ಮ ಮಕ್ಕಳ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಕಸ ಹೊಡೆ ಕಳಿಸ್ತಾರೆ 10 ಗಂಟೆಗೆ ಹೋರಿ ಅಂತೀವಿ. ಅವಾಗ ನಾವೆಲ್ಲ 6 ಗಂಟೆಗೆ ಬಂದು ಆ ಫೋಟೋ ತೆಗೆಸ್ಕೊಂಡಂಥ ನೆನಪುಗಳು ನಮ್ಗೆ ಇನ್ನಾಳು. DN ರಾಟಿಕರ್ ಅಂದರೆ ಒಂಥರ ಯಾವುದೇ ಕಾರ್ಯಕ್ರಮ ಆಗಲಿ ಉರುಪಿನಿಂದ ನಮಗೆ ಪುಟಾಣಿ ವಿಜ್ಞಾನ ಆಯಿತು ಎಲ್ಲ ಥರದ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ನಮ್ಮ ಪ್ರಾಥಮಿಕ ಹಂತದೊಳಗೆ ರೂಢಿಸಿದಂಥ ಗುರುಗಳು ಇವತ್ತು ಅವರು ನಮ್ಮ ಒಂದು ಅವ್ರ ಅನುಪಸ್ಥಿತಿ ನಮ್ಮಲ್ಲಿ ಇವತ್ತು ಕಾಡ್ತಾ ಇದೆ. DN ರಾಟಿ ಗುರುಗಳು ನಮ್ಮಲ್ಲಿ ಬರಬೇಕಾಗಿತ್ತು. ಧನ್ಯವಾದಗಳು. ಸಿಂಟಾವರ್ನಲ್ಲಿ ವೃತ್ತಿ ಜೀವನ ಆರಂಭಿಸಿದರು. 98ರಲ್ಲಿ ಇವರು ಪೇಟಾರ್ನಲ್ಲಿ ಸೇವೆ ಪ್ರಾರಂಭಿಸಿದರು. 14 ವರ್ಷಗಳ ಕಾಲ ಈ ಒಂದು MCSನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು HM HPS ಇಂದೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀ RB ಹೊಸಕೇರಿ ಗುರುಗಳು ವೇದಿಕೆ ಮೇಲೆ ಬರಬೇಕಾಗಿ YS ಚಲವಾಡಿ ಸರ್, RB ಹೊಸಕೇರಿ ಸರ್ ಮುಂಬೈನಲ್ಲಿ ಬರಬೇಕಂತ ಕೇಳ್ಕೊತೀವಿ. ಅದೇ ರೀತಿಯಾಗಿ BA ಬೋರ್ಲೆ ಖಾನ್ ಶ್ರೀಯುತರು 5/6/1967ರಂದು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಶ್ರೀಯುತರ ಜನನ. ತಮ್ಮ ಸೇವೆಯನ್ನು ಅವರೂ ಸಹ ತಮ್ಮ ವೃತ್ತಿ ಜೀವನವನ್ನು ಪೇಠ ಆಳೂರಿನಿಂದಲೇ ಪ್ರಾರಂಭ ಮಾಡಿದ್ದು. 25/2/1999ರಂದು ತಮ್ಮ ಚೊಚ್ಚಲ ವೃತ್ತಿ ಜೀವನವನ್ನು ಇಲ್ಲೇ ಪ್ರಾರಂಭಿಸಿದರು. ಪ್ರಸ್ತುತ ಶ್ರೀಯುತರು KGS ಹಿರೇವಡ್ಡಟ್ಟಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. SP ಅಪರಂಜಿ ಗುರುಮಾತೆಯರು ಇವರ ಜನ್ಮದಿನ 1/6/1965ರಂದು ಪೆಟಾರ್ನಲ್ಲಿ ಜನನ. ಇವರ ಒಂದು ಸೇವೆ ಸೇರಿದ ದಿನಾಂಕ 1989. ಶ್ರೀ ಹಾಲಿ ಶಿವೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಗೆ ಬುನಾದಿ ಹಾಕಿದಂಥ ಗುರುಮಾತೆಯರೆಂದರೆ ತಪ್ಪಾಗಲಾರದು. ಪ್ರಸ್ತುತ ನಮ್ಮ ಸಾವಿತ್ರಿ ಮೇಡಮ್ ಅವರಿಗೆ ಈಗ ಪ್ರಸ್ತುತ ಅವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಟೆ ಭಾಗ 2ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮುಂಡ್ರಿಗೆಯಲ್ಲಿ. SB ಸಂದಿಗೋಡ್ ಸರ್ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಗುರುಗಳೇ. ಶ್ರೀಯುತರು 1/6/1965 ಜನನ. ಶ್ರೀ ಹಾಲ ಸೋಮೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸ್ತುತ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ನಮ್ಮ ಪಕ್ಕದ ಗ್ರಾಮವಾದಂಥ ಡಸ ರಾಮಿನಹಳ್ಳಿ ಅವರು. ಗುರುಗಳಿಗೆ ಸನ್ಮಾನ ಮಾಡಿದಂತಹ ಸಹೋದರ ಸಹೋದರಿ ಹಿಂದೆ ಕಾಯುತ್ತಿರುವಂತಹ ಸಹೋದರ ಸಹೋದರಿಯರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ಪ್ರತಿ ಹಂತಕ್ಕೆ 5 ಜನ ಸಹೋದರರು 5 ಜನ ಸಹೋದರರ ಮೇಲೆ ಬರಬೇಕು. ಈ ಮೊದಲು ಸನ್ಮಾನವನ್ನು ಮಾಡಿದಂತಹ ಎಲ್ಲ ಸಹೋದರ ಸಹೋದರರು ಹಿಂದಿನವರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿ. ಯಾಕಂದ್ರೆ ಎಲ್ಲ ಗುರುವರಿಗೆ ಎಲ್ಲರೂ ಸನ್ಮಾನ ಮಾಡಬೇಕನ್ನೋ ಆಸೆ ಅವರಲ್ಲಿದೆ. ಕಾರಣ ಸನ್ಮಾನ ಮಾಡಿದ ಸಹೋದರ ಸಹೋದರರು ಹಿಂದೆ ಬರುವವರಿಗೆ ಅವಕಾಶ ಮಾಡಿಕೊಡಬೇಕು. 5 ಜನ ಸಹೋದರರು 5 ಜನ ಸಹೋದರಿಯರು ತಯಾರಾಗಿರಬೇಕು. VS ಸೋಳರ್ ಗುರುಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು.
SM ಹರ್ಲಾಪುರ ಗುರುಗಳು. ಇವರ ಜನನ 18/6/1947, ಗದಗ ಜಿಲ್ಲೆ ಹರ್ಲಾಪುರ ಗ್ರಾಮದಲ್ಲಿ ಜನನ. ಇವರ ಸೇವೆ ಸೇರಿದ ದಿನಾಂಕ 14/6/1994. ಶ್ರೀ ಹಾಲಶಿವೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪೇಟಾಲೂರು. ಇವರು ಪ್ರಸ್ತುತ DPEP ಪೇಟಾಲೂರು ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ. KS ಚೋರ್ಗಸ್ತಿ ಗುರುಗಳು ನಮ್ಮ VS ಸೋಳಾರ್ ಗುರುಗಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. KS ಚೋರಗಸ್ತಿ ಶ್ರೀಯುತರ 1/5/1954 ಗದಗ ಜಿಲ್ಲಾ ರೋಣ ತಾಲೂಕು ಬೆಳವಣಿಗೆಯಲ್ಲಿ ಶ್ರೀಯುತರ ಜನನ. ಅದೇ ರೀತಿಯಾಗಿ 1/6/1980 ಶ್ರೀ ಹಾಲಶಿವಯೋಗೀಶ್ವರ ಹೈಸ್ಕೂಲ್ನಲ್ಲಿ ಅವರು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಮುಂದೆ ಅವರು ಪದೋನ್ನತಿಯನ್ನು ಪಡೆದು ಮುಖ್ಯೋಪಾಧ್ಯಾಯರಾಗಿ ಅದೇ ಒಂದು ಸಂಸ್ಥೆಯಲ್ಲಿ ಮುಂದುವರೆದರು. ಅದೇ ರೀತಿಯಾಗಿ ಶ್ರೀ ಹಾಲಶಿವಯೋಗೀಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದರು. ಅವರು ತಮ್ಮ ನಿವೃತ್ತಿ ಜೀವನವನ್ನು 2014-15 ನಿವೃತ್ತಿ ಹೊಂದಿ ಸುದೀರ್ಘ 34 ವರ್ಷಗಳ ಸೇವೆಯನ್ನು ಅವರು ಸಲ್ಲಿಸಿದರು ಅಂತ ಹೇಳಲಿಕ್ಕಿತ್ತು. ಮುಂದಿನದಾಗಿ ಶ್ರೀಯುತರಾದಂಥ DR ಚೌಡಿ ಗುರುಗಳು. ಇವರ ಜನನ 24/8/1960. ಇವರು ಗದಗ ಜಿಲ್ಲೆಯ ಪೆಂಟಾಪುರದಲ್ಲಿ ಜನನ. ಇವರು ಸೇವೆ ಸಲ್ಲಿಸಿದ ದಿನಾಂಕ 8/2/1984. ಇವರು ಒಟ್ಟು ಸೇವೆ ಸಲ್ಲಿಸಿದ ವರ್ಷಗಳು 37 ವರ್ಷಗಳು. ಇವರು ನಿವೃತ್ತಿಯಾದಂಥ ದಿನಾಂಕ 30/11/2020. BG ಹನಸಿ ಗುರುಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಶ್ರೀಯುತರು 30/9/1957 ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಹೊಸರಟ್ಟಿಯಲ್ಲಿ ಜನನ. ಶ್ರೀಯುತರು ತಮ್ಮ ವೃತ್ತಿ ಜೀವನವನ್ನು 12/1989 ಶ್ರೀ ಹಾಲೇಶ್ವರ ವಿದ್ಯಾಪೀಠದ ಎರೆಬೇಲೇರಿ ಬ್ರಾಂಚ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅದೇ ರೀತಿಯಾಗಿ 1997-93 ಪೇಟಾಲೂರು ಶ್ರೀ ಹಾಲಶಿವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಿಜ್ಞಾನ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಶ್ರೀಯುತರು 30/9/2017 ನಿವೃತ್ತಿ ಹೊಂದಿ ಸುದೀರ್ಘ 28 ವರ್ಷಗಳ ಕಾಲ ತಮ್ಮ ವೃತ್ತಿ ಜೀವನವನ್ನು ಕಂಟಿನ್ಯೂ ಮಾಡಿದಂತೆ ಹೇಳ್ತಿದ್ದೇನೆ. ಸನ್ಮಾನ ಮಾಡುವಂತಹ ಸಹೋದರಿಯರು ದಯವಿಟ್ಟು ಮೇಲೆ ಬರಬೇಕು. ಅವರು ಯಾಕಂದ್ರೆ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಇಚ್ಛೆಯಿಂದ ಸನ್ಮಾನ ಮಾಡಲು ಉಳಿದಿರುವಂತಹ ಸಹೋದರರು ಪ್ರತಿ ಹಂತದಲ್ಲಿ 5 ಜನ ಸಹೋದರರು 5 ಜನ ಸಹೋದರರು ವೇದಿಕೆ ಭಾಗದಲ್ಲಿ ಬಂದು ಗುರುವರರಿಗೆ ಗೌರವಯುತವಾಗಿ ಸನ್ಮಾನವನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಗುರುವಂದನಾ ಕಾರ್ಯಕ್ರಮವನ್ನು ಸುದೀರ್ಘ 1 ವರ್ಷದಿಂದ ಗ್ರೂಪ್ ಮಾಡಿ ಅದರಲ್ಲಿ ಸಾಧಕ ಬಾಧಕ ಚರ್ಚೆಯನ್ನು ಮಾಡಿ ಎಲ್ಲರನ್ನೂ ಪರಿಗಣಿಸಿ ಕೇವಲ ಒಬ್ಬರಿಂದ ಆಗಿದ್ದಲ್ಲ, ಇದು ಇಡೀ ನಿಮ್ಮೆಲ್ಲ ನಮ್ಮ ಗ್ರಾಮ ನಮಗೆ ಕಲಿಸಿದಂಥ ಗುರುಗಳು ಹಾಗೂ ನಮ್ಮ ಪಾಲಕರು ಪೋಷಕರಿಂದ ಈ ಕೆಲಸ ಸಾಧ್ಯವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದೀನಿ. ಶ್ರೀಯುತರಾದಂಥ ಸುಳದ ಗುರುಗಳು ಮಠ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರೂ ಸಹ ನಮಗವರು ಪ್ರಾಥಮಿಕ ಶಾಲೆಯಿಂದ ನಮಗೆ ಒಂದು ಗಣಿತ ಪಾಠ ಕೊಟ್ಟಂಥ ಗುರುಗಳಾಗಿರ್ತಾರೆ. ಆ ಸುಳದ ಗುರುಗಳನ್ನು ನಾವು ಸಹಿತ ಇಲ್ಲಿ ಸ್ಮರಣೆ ಮಾಡಬೇಕಾಗತ್ತೆ. ಮಠ ಶಾಲೆ ಮತ್ತು ಕನ್ನಡ ಶಾಲೆ ಅನ್ನುವಂಥ ಭೇದ ಭಾವ ಇಲ್ಲದೆ ನಮ್ಗೆ ಅವರು ಒಂದು ಪಾಠ ಮಣ್ಣಿನ ಮನೆ, ಮಡಿಗೆ ಮನೆ ಸೋರ್ತಾ ನಮ್ಮ ಮಣ್ಣು ಉದುರ್ತಾ ಇತ್ತು. ಭೂತ ಬಂಗಲೆ ಅಂತ ಹೆಸರಿಟ್ಟಿದ್ವಿ. ಇವತ್ತಿಗೆ ಅದಕ್ಕೆ ಭೂತ ಬಂಗಲೆ ಅಂತ ಇವತ್ತು ಅದು ಭೂತ ಬಂಗಲೆ ಆಗಿರುವುದಿಲ್ಲ, ಭವ್ಯ ಬಂಗಲೆಯಾಗಿ ಶ್ರೀಯುತ VS ಸುಳದ ಗುರುಗಳು ಅದನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತಿದ್ದೀನಿ ಬಂಧುಗಳು. ಅವರು ಬರೆದಂಥ ಒಂದು ನೆನಪುಗಳು ನಮಗಿನ್ನ ಒಂದು ಚಿರಕಾಲ ಉಳಿದವು. ಆಮೇಲೆ ನಮ್ಮ DR ಚೌಡಿ ಶ್ರೀ ಹಾಲಶಿವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಅವರು ತಮ್ಮ ನಿವೃತ್ತಿ ಜೀವನವನ್ನು 31/5/2023 ಸ್ವೀಕರಿಸಿ ಸುದೀರ್ಘ 41 ವರ್ಷಗಳಿಗಿಂತಲೂ ಅಧಿಕ ಅವಧಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಶ್ರೀ OH ಬಚ್ಚನಾಡ ಗುರುಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಶ್ರೀಯುತರಾದಂಥ MM ಗದ್ದಿಗೌಡ ಗುರುಗಳು. ಇವರ ಜನನ 16/5/1962. ಇವರು ಧಾರವಾಡ ಜಿಲ್ಲೆ ನವಲೂರು ತಾಲೂಕು ತುಪ್ಪದ ಕುರಟ್ಟಿಯಲ್ಲಿ ಜನಿಸಿದರು. ಇವರು ಸೇವೆ ಸೇರಿದ ದಿನಾಂಕ 17/6/1980. ಇವರ ಒಟ್ಟು ಸುದೀರ್ಘ ಅವಧಿಗಳು ಸೇವೆ ಸಲ್ಲಿಸಿದ ಅವಧಿಗಳು 42 ವರ್ಷಗಳು. ಇವರು ನಮ್ಮ ಹೈಸ್ಕೂಲ್ನಲ್ಲಿ
SCPW ಹೇಳುವಂಥ ಗುರುಗಳಾಗಿದ್ದರು. ಇವರು ನಾವು ಯಾವಾಗಲೂ ಮರೆಯೋಕ್ಕಾಗದಂಥ ಗುರುಗಳಾಗಿದ್ದಾರೆ. ಶ್ರೀಮತಿ ಜಿ ಗದ್ದಿಗೌಡರು. ಜಿ ಗದ್ದಿಗೌಡರು ಗುರುಮಾತೆಯರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಶ್ರೀಮತಿ ಜಿ ಗದ್ದಿಗೌಡರು ಶ್ರೀಯುತರು 25/1/1970 ಗದಗ ಜಿಲ್ಲಾ ಗದಗ ತಾಲೂಕು ಲಕ್ಕುಂಡಿಯಲ್ಲಿ ಜನನ. ತಮ್ಮ ವೃತ್ತಿ ಜೀವನವನ್ನು 1997ರಿಂದ 1999ರವರೆಗೆ ಅವರು ಶ್ರೀ ಹಾಲಸಿಂಹೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹಿಂದಿ ಶಿಕ್ಷಕಿಯರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ಪ್ರಸ್ತುತ ಅವರು KCC ಬ್ಯಾಂಕ್ ಡಂಬಲ್ ಇಲ್ಲಿ ಮ್ಯಾನೇಜರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಿದ್ದಾರೆ. ಶ್ರೀಯುತರಾದಂಥ VN ಹಾಲಿಗೆ ಗುರುಗಳು. ಇವರ ಜನನ 3/7/1974. ಇವರು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಸಂಸ್ಥೆಯಲ್ಲಿ ಜನಿಸಿದರು. ಇವರು ಸೇವೆ ಸಲ್ಲಿಸಿದ ದಿನ 28/7/1998. ಇವರು ನಮ್ಮ ಕಾಲೇಜಿಗೆ ಇಂಗ್ಲಿಷ್ ಉಪನ್ಯಾಸಕರಾಗಿ ಆಗಮಿಸಿದರು. ನಾವು ಪ್ರಥಮ ಮತ್ತು ದ್ವಿತೀಯ ವರ್ಷವನ್ನು ನಾವು ಹಾಲಿಗೆ ಗುರುಗಳ ಹತ್ರ ನಾವು ಬೋಧನೆ ಮಾಡಿದ್ದೇವೆ. ಶ್ರೀ ಎಸ್ ಡಿ ಚೌಡಿ ಸರ್ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಮಾನ್ಯರು 24/4/1956 SD ಚೌಡಿ ಸರ್ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಶ್ರೀಯುತರು 24/4/1956 ಗದಗ ಜಿಲ್ಲಾ ಮುಂಡಗಿ ತಾಲೂಕು ಪೇಠಾಲೂರಲ್ಲಿ ಜನನ. 30/4/2014 ನಿವೃತ್ತಿಯನ್ನು ಹೊಂದಿ ಸುದೀರ್ಘ ಕಾಲ ಅವರು ಶ್ರೀ ಹಾಲಸಿಂಹೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರಥಮ ದರ್ಜೆಯ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಎದುರಿನ ಬಾಹು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನಾನಿಲ್ಲಿ ನಮ್ಮ ಚೌಡಿ ಸರ್ ಪೈಥಾಗರಸನ ಪ್ರಮೇಯವನ್ನು ನೆನಪಿಸಿಕೊಂಡೆ. ಎಡಗೈ ಹಿಂಗೆ ಮುಂದೆ ಮಾಡಿ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಎದುರಿನ ಬಾಹು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಟ್ ಮೀನ್ಸ್ AC² = AB² + BC² ಉಸಿರು ಬಿಡು ಅಂತ ಹೇಳೋರು. ಹಾಗಾಗಿ ಅವರ ಒಂದು ಮೊದಲೇ ಗಣಿತ ಕಬ್ಬಿಣದ ಕಡೆಗೆ ಅದ್ರಾಗ ಸ್ವಲ್ಪ ಟೈಟ್ ನಮ್ಮ ಶಿಷ್ಯ ಬಳ ಹೇಗಂಗೆ ಚೌರಿ ಸರ್ ನಮ್ಮ ಕ್ಲಾಸ್ ಟೀಚರ್ ನಮ್ಗೆ ಅರ್ಧ ನಡು ಹುಟ್ಟಿರ್ಬೇಕಾರೆ ಆದ್ರೆ ಮುಗಿತಾ ನಮಗೆ ಗಣಿತವನ್ನು ಇಷ್ಟು ಸರಳಾಗಿ ಹೇಳ್ಕೊಟ್ರಂದ್ರೆ ಪ್ರತಿದಿನ ನಮ್ಮ ಗಣಿತ ವಿಷಯ ಬಂದು ನಮ್ಮ ಚೌರಿ ಸರ್ ನೆನಪಾಕಾರ ಅಂತೇಳಿ ನಾನು ನಿಮ್ಮ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ಕೇವಲ ಮಕ್ಕಳ ಜೀವನ ಜೊತೆಗೆ ತಮ್ಮ ಕುಟುಂಬವನ್ನು ಅತ್ಯಂತ ಸುವ್ಯವಸ್ಥಿತ ಕಾಯ್ಕೊಳ್ಳುವಂಥ ಗದ್ದಿಗೌಡರು ಸರನ್ನು ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ. ಅವ್ರ ಮಕ್ಕಳನ್ನು ನಾವು ಎತ್ತಿ ಆಡಿಸಿ ಅವರನ್ನು ಕಾಡಿಸಿದ್ವಿ. ಇವತ್ತು ಅವ್ರ ಜೊತೆಗೆ ನಾವು ನಿಲ್ಲಲಿಕ್ಕೆ ಆಗುತ್ತೆ. ಅಷ್ಟೊಂದು ಈ ಶಾಲೆಯಲ್ಲಿ ಸುದೀರ್ಘವಾಗಿ 25 ವರ್ಷಗಳ ಕಾಲ ನಾವು ಇಲ್ಲಿ ಇದ್ದು ಹೋಗಿವಿ. ನನ್ನ ತವರು ಮನೆ ಮುದಿಯಂಗುಡಿ ಆದರೂ ಸಹಿತ ಶಿಕ್ಷಣದ ತವರು ನಾನು ಪೇಟಾವೂರು ಅಂತ ನೆನಪಿಸ್ಕೊಂತೀನಿ. ಹಾಗೆ ಹೇಳಿದ್ರು ಎಲ್ಲ ಮುಂದೆ ಈ ಊರಿಗೆ ಬರ್ಬೇಕಂದ್ರೆ ವಾಪಸ್ ಹೋಗ್ಬೇಕಾದ್ರೆ ಅಳ್ಕೊಂತ ಹೋಗ್ತೀವಿ ನಾವೆಲ್ಲ. ಈ ಸಂದರ್ಭದಲ್ಲಿ ಶಿಕ್ಷಣ ತವರು ಅಂತ ಪೇಟಾಲೂರನ್ನು ನಾವು ಯಾವಾಗಲೂ ಮರೆಯಂಗಿಲ್ಲ. 90ರ ದಶಕದಲ್ಲಿ ಪೇಟಾಲೂರು ಹೆಸರು ಹೇಗಿರ್ತದೆ, ಯಾವುದೇ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಟ್ಕೊಂಡ್ರೆ ಎಲ್ಲಿ ಇಟ್ಕೋಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಆಗ ಮುಖ್ಯೋಪಾಧ್ಯಾಯರಂತ ಶ್ರೀ RF ಜಟ್ಟಣ್ಣ ಅವರಿಗೆ ಸಲ್ಬೇಕಿ ಕ್ರೆಡಿಟ್. ಎಲ್ಲಿ ಇಟ್ಕೋಬೇಕು, ಯಾವುದೇ ಕಾರ್ಯಕ್ರಮ ರೀ, ಸ್ಪೋರ್ಟ್ಸ್ ಇರಲಿ, ನಮ್ಮ ಸ್ಕೌಟ್ ಮಾಡಿ ಬರೋರು ಅಂದ್ರೆ ಯಾವುದೇ ವ್ಯಕ್ತಿ ತಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಶಿಕ್ಷಕ ಬಳಗವನ್ನು ಬಿಟ್ಟು ಕೊಟ್ಟಿಲ್ಲ ಅಂತ ಅನ್ನುವಂಥ ಮಾತನ್ನು ನಾನೀಗ ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ ಸ್ನೇಹಿತರು. ಇದುವರೆಗೂ ವೇದಿಕೆ ಮುಂಭಾಗದಲ್ಲಿ ಫೋಟೋ ಸಲುವಾಗಿ ನಿಲ್ಲಬೇಕು. ಮೇಲೆ ಎಲ್ಲ ಗಣ್ಯಮಾನ್ಯರು ಗೌರವ ಸಮರ್ಪಣಿಸಿರ್ತದೆ. ಸನ್ಮಾನಿತರು ಅಲ್ಲೇ ಇರ್ತಾರೆ. ಸ್ವಲ್ಪ ಕ್ರಾಸ್ ನಿಂತರೆ ಆಗುತ್ತೆ. ಅದೇ ಇವರು ಕರಿತೀವಿ.
ಸನ್ಮಾನವನ್ನು ಸ್ವೀಕರಿಸಿದಂಥ ಶಿಕ್ಷಕಿಯರಿಗೆ ಧನ್ಯವಾದಗಳು. ಇದೀಗ ಈ ಗ್ರಾಮದಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಹಿರಿಯರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ DK ಹಡಪದವರು, ಸಮಾಜ ಸೇವಕರು. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳ್ಕೊಳ್ತಾ ಇದ್ದೀವಿ. PhD ಪದವಿಯನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ DK ಹಡಪದವರು. ಆಮೇಲೆ ತಗೋ, ಈಗ ತಗೋತೀನಿ ನಾವು ಜೊತೆಗೆ ಹಾಕ್ಬಿಡ್ರಿ. ಮತ್ತೆ DK ಹಡಪದ್ ಸರ್ ಅವರು PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಸಮಾಜ ಸೇವೆ ಇವರ ಹುಟ್ಟುಗುಣ. ದಯವಿಟ್ಟು DK ಹಡಪದ್ ಅವರಿಗೆ ಗೌರವವನ್ನು ಸಮರ್ಪಿಸಬೇಕು ಅಂತ ಕೋರ್ತಾ ಇದ್ದೀನಿ. ದಯಮಾಡಿ ಶಿವಾನಂದ ಜಟ್ಟಣ್ಣವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಶಿವಾನಂದ ಜಟ್ಟಣ್ಣವರು. ದಯವಿಟ್ಟು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿರಬೇಕು. ನಿಮಗೆ ನೆನಪಿನ ಕಾಣಿಕೆಯನ್ನು ವಿತರಿಸ್ತಾರೆ ಗಣ್ಯಮಾನ್ಯರು. ದಯವಿಟ್ಟು ವೇದಿಕೆ ಕೆಳಭಾಗದಲ್ಲಿರ್ಬೇಕು ಎಲ್ಲರೂ ಕೂಡ. ಯಾರು ಹಾಗೆ ಶಿವಾನಂದ್ ಜಟ್ಟಣ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಗೌರವವನ್ನು ಸ್ವೀಕರಿಸೋದಕ್ಕೆ. ದಯವಿಟ್ಟು ಸನ್ಮಾನವನ್ನ ಆದಷ್ಟು ಬೇಗ ಮುಗಿಸ್ಬೇಕು ವಿನಂತಿ. ಯಾಕಂದ್ರೆ ಫೋಟೋಗ್ರಾಫರ್ ಓಕೆನಾ? ಯಾರ್ರೀ ಹೇಳಿ ಸ್ವಲ್ಪ. ಮೊಬೈಲ್ ಸ್ವೀಕರಿಸಿರ್ತಕ್ಕಂಥ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಬೆಳೆದಿರ್ತಕ್ಕಂಥ ಶಿಕ್ಷೆ ಬೆಳಗ, ಅವರಲ್ಲಿ ಧರಿಸಿರ್ತಕ್ಕಂಥ ವೇಷಭೂಷಣ ನೋಡಿದರೆ ಅವರಿಗೆ ಹಾಕಿರ್ತಕ್ಕಂಥ ಶಿಕ್ಷಣ ಸಂಸ್ಕಾರ ಹೇಗಿದೆ ಅನ್ನೋದು ನಮಗೆ ಅರ್ಥವಾಗ್ತದೆ. ನೋಡಿ, ಎಲ್ಲ ವಿದ್ಯಾರ್ಥಿಗಳು ಬಿಳಿಯ ಹಸಿರು ನೋಡಿ, ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸನ್ನು ಉಳ್ಳತಕ್ಕಂಥ ಈ 1990 ಮತ್ತು 2000 ಒಳಗಿರ್ತಕ್ಕಂಥ ಈ ಎಲ್ಲ ವಿದ್ಯಾರ್ಥಿಗಳು ಎಂಥ ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಆಗಿರ್ತಕ್ಕಂಥ ಸೀರೆಯನ್ನು ಉಟ್ಟಿದ್ದಾರೆ ನೋಡಿ. ದಯಮಾಡಿ ಅಂದರೆ ದೇವರು ನಿಮ್ಮೆಲ್ಲರಿಗೂ ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಸಿರು ಸೀರೆಯನ್ನು ಉಟ್ಟಿರ್ತಕ್ಕಂಥ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮ ಜೀವನ ಸುಮಾರು ಹಿಂದೆ 400-500 ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಈ ಇಡೀ ಊರಿಗೆ ಕಳಸಪ್ರಾಯವಾಗಿರ್ತಕ್ಕಂಥ ಈ ಉತ್ತಮವಾಗಿದ್ದ ಶಾಲೆ, ಈಗ ಈ ಶಾಲೆಯಲ್ಲಿ ಗಂಡು ಮಕ್ಕಳು 98, ಹೆಣ್ಣು ಮಕ್ಕಳು 74, ಬುದ್ಧಿಶಾಲಿ 4. ಸರ್ಕಾರದಿಂದ ತಂದು ಈ ಕಾರ್ಯಕ್ರಮದ ಸಲುವಾಗಿ ಈ ಮೇಲ್ಛಾವಣಿಯ ದುರಸ್ತಿಯನ್ನು ನಿಲ್ಲಿಸಿದ್ದೀವಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ಈ ಶಾಲೆಯ ಮೇಲ್ಛಾವಣಿಯ ದುರಸ್ತಿ ಪ್ರಾರಂಭವಾಗ್ತದೆ. ಅದಕ್ಕೆ ದಯಮಾಡಿ ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತೊಮ್ಮೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀರಿ, ದಯಮಾಡಿ ಈ ಶಾಲೆಗೆ ಸಹಕಾರ ನೀಡಿ ನಿಮ್ಮ ಊರಿನ ಮಕ್ಕಳನ್ನು ನಮ್ಮ ಸರ್ಕಾರಿಗೆ. ಲಿಂಗಾರೆಡ್ಡಿ ಆನೂರ್ ಅವರಿಗೆ ನಮ್ಮ ಒಂದು
ಸ್ನೇಹಿತರ ಪರವಾಗಿ ಸಣ್ಣದಾಗಿರ್ತಕ್ಕಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಬೇಕಂತ ಹೇಳಿ ಗಣ್ಯಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೋಡ್ರಿ ಈ ಕಡೆ ನೋಡಿ ಸರ, ಈ ಕಡೆ ನೋಡಿ ಎಲ್ಲರೂ.